188ನೇ ಅಂಕದಲ್ಲಿ ಅಜ್ಞಾನಕ್ಕೆ ಆಶ್ರಯವಾಗಿಯೂ ಮತ್ತು ವಿಷಯವಾಗಿಯೂ ಚೇತನವಿರುತ್ತದೆ. ವಿಷಯವಾಗಲ್ಪಟ್ಟ ಯಾವ ಘಟವಿರುವುದೋ ಅದು ತಮೋಗುಣದ ಕಾರ್ಯವಿರುತ್ತದೆ. ಆದ್ದರಿಂದ ಸ್ವರೂಪತಃ ಜಡವಿರುತ್ತದೆ ಮತ್ತು ಅದರಲ್ಲಿ ಅಜ್ಞಾನ ಹಾಗೂ ಅದರ ಆವರಣ ಇರುತ್ತದೆ ಎಂಬ ಈ ವಿಷಯದಲ್ಲಿ ಈ ಸಂಶಯ ಉತ್ಪತ್ತಿಯಾಗುತ್ತದೆ. ಏನಂದ್ರೆ ಅಜ್ಞಾನ ಮತ್ತು ಅದರ ಆವರಣವು ವಿಚಾರ ದೃಷ್ಟಿಯಿಂದ ಚೇತನದಲ್ಲಿ ಇರುತ್ತದೆ, ಘಟದಲ್ಲಿ ಇರುವುದಿಲ್ಲ. ಯಾಕಂದರೆ ಅಜ್ಞಾನವು ಚೇತನದ ಆಶ್ರಿತದಲ್ಲಿರುತ್ತದೆ ಮತ್ತು ಚೇತನವನ್ನೇ ಏನು ಮಾಡ್ತದಪ್ಪ ಅಂತ ಕೇಳಿದರೆ ವಿಷಯ ಮಾಡುತ್ತದೆ. ಇದು ವೇದಾಂತದ ಸಿದ್ಧಾಂತವಿರುತ್ತದೆ ಮತ್ತು 7 ಅವಸ್ಥೆಗಳನ್ನು ನಿರೂಪಣ ಮಾಡುವ ಪ್ರಸಂಗದಲ್ಲಿ ಯಾವ ಅಜ್ಞಾನಕ್ಕೆ ಆಶ್ರಯನಾದ ಅಂತಃಕರಣ ಸಹಿತ ಆಭಾಸನನ್ನು ಹೇಳಿರುವುದು, ಅವನು ಅಜ್ಞಾನದ ಅಭಿಮಾನಿಯಾಗಿರುತ್ತಾನೆ. ಅಲ್ಲೇನು ಹೇಳ್ಯಾರಲ್ಲ, ಅದು ಸಪ್ತಾವಸ್ಥೆಗಳಲ್ಲಿ, ಅದು ಅವನು ಅಜ್ಞಾನದ ಆಗಿದ್ದಾನೆ. ನಾನು ತಿಳಿಯಂಗಿಲ್ಲ ಅಂತೇನು ಹೇಳಿದ್ದಲ್ಲ, ಅವನು ಅಜ್ಞಾನದ ಅಭಿಮಾನಿಯಾಗಿರುತ್ತಾನೆ. ನಾನು ಅಜ್ಞಾನಿ ಇರುತ್ತೇನೆ ಎಂಬ ಅಭಿಮಾನವು ಅಂತಃಕರಣ ಸಹಿತವಾದ ಆಭಾಸನಿಗೆ ಆಗುತ್ತದೆ. ಈ ಕಾರಣದಿಂದ ಆಭಾಸನು ಅಜ್ಞಾನಕ್ಕೆ ಆಶ್ರಯನೆಂದು ಹೇಳಲ್ಪಟ್ಟಿರುತ್ತಾನೆ. ಆದರೆ ಮುಖ್ಯ ಆಶ್ರಯವು ಚೇತನವಿರುತ್ತದೆ ಹೊರತು ಆಭಾಸ ಸಹಿತ ಅಂತಃಕರಣವಲ್ಲ. ಇಲ್ಲೊಂದು ಟಿಪ್ಪಣಿ ಕೊಟ್ಟ ನೋಡಿ, 191. ಹೇಗೆಂದರೆ ಧನಕ್ಕೆ ಮುಖ್ಯ ಆಶ್ರಯವು ಕೋಶ, ಪೆಟ್ಟಿಗೆ ಮೊದಲಾದ ಧನದ ಭಂಡಾರ ಇರುತ್ತದೆ. ಆದರೆ ನಾನು ಧನಿಕನಿರುತ್ತೇನೆ ಎಂಬ ಅಭಿಮಾನ ರೂಪ ಆಶ್ರಯವಾಗಿ ಹೇಗೆ ಪುರುಷನಿರುತ್ತಾನೆಯೋ ಅದರಂತೆ ಅಜ್ಞಾನಕ್ಕೆ ಮುಖ್ಯ ಆಶ್ರಯವು ಚೇತನವಿರುತ್ತದೆ. ಆದರೆ ಅಭಿಮಾನ ರೂಪ ಆಶ್ರಯವು ಆಭಾಸ ಅಂತಃಕರಣವಿರುತ್ತದೆ. ಮುಖ್ಯ ಆಶ್ರಯ ಅಲ್ಲವ ಆಭಾಸ ರೂಪ ಅಂತಃಕರಣ, ಆ ಅಭಿಮಾನ ರೂಪ ಆಶ್ರಯದನ. ಮುಖ್ಯ ಆಶ್ರಯವು ಚೇತನವಿರುತ್ತದೆ ಹೊರತು ಆಭಾಸ ಸಹಿತ ಅಂತಃಕರಣವಲ್ಲ. ಯಾಕಂದರೆ ಆಭಾಸ ಸಹಿತವಾದ ಅಂತಃಕರಣವು ಅಜ್ಞಾನದ ಕಾರ್ಯವಿರುತ್ತದೆ. ಯಾವುದು ಯಾವುದರ ಕಾರ್ಯವಾಗಿರುತ್ತದೆಯೋ ಅದು ಅದಕ್ಕೆ ಆಶ್ರಯವಾಗುವುದು ಸಂಭವಿಸುವುದಿಲ್ಲ. ಆ ಕಾರಣಕ್ಕೆ ಹಂಗೆ ಆಶ್ರಯ ಆಗ್ತದೆ, ಆಗಂಗಿಲ್ಲ ಅದು. ಆದ್ದರಿಂದ ಚೇತನವೇ ಅಜ್ಞಾನಕ್ಕೆ ಅಧಿಷ್ಠಾನ ರೂಪ ಆಶ್ರಯವಿರುತ್ತದೆ ಮತ್ತು ಎರಡನೇ ಕಡೆ ಚೇತನವನ್ನೇ ಅಜ್ಞಾನವು ವಿಷಯ ಮಾಡುತ್ತದೆ. ಅದರ ಆಶ್ರಯದಲ್ಲಿದ್ದು ಅದಕ್ಕೆ ವಿಷಯ ಮಾಡ್ತದದು. ಇರುವುದೆಲ್ಲದ ಅಜ್ಞಾನ ಚೇತನದ ಆಶ್ರಯದಲ್ಲದ. ಮತ್ತೇನು ಮಾಡ್ಲಾಗತ್ತದ, ಆ ಚೇತನವೇ ವಿಷಯ ಮಾಡಿದ ಅಂದ್ರೆ ತಿಳಿಗುಡ್ಲಾರ್ದಂಗೆ ಮಾಡ್ಯದ. ಅಂದರೆ ಸ್ವರೂಪಕ್ಕೆ ಯಾವ ಆವರಣ ಮಾಡುವಂಥದ್ದೇನಿರುವುದೋ ಅದಕ್ಕೆ ಅಜ್ಞಾನವು ವಿಷಯ ಮಾಡುತ್ತದೆ ಎಂದು ಹೇಳಿರುತ್ತದೆ. ಆ ಅಜ್ಞಾನಕೃತವಾದ ಆವರಣವು ಜಡ ವಸ್ತುವಿನಲ್ಲಿ ಸಂಭವಿಸುವುದಿಲ್ಲ. ಅದು ಜಡ ವಸ್ತುವಿನಲ್ಲಿರು ಸಂಭವಿಸುವುದಿಲ್ಲ. ಯಾಕಂದರೆ ಜಡ ವಸ್ತು ಸ್ವರೂಪದಿಂದಲೇ ಆವೃತವಿರುತ್ತದೆ. ಅದರಲ್ಲಿ ಅಜ್ಞಾನಕೃತವಾದ ಆವರಣದ ಉಪಯೋಗವು ಸ್ವಲ್ಪವಾದರೂ ಇರುವುದಿಲ್ಲ. ಈ ರೀತಿಯಿಂದ ಅಜ್ಞಾನಕ್ಕೆ ಆಶ್ರಯವು ಚೇತನವಿರುತ್ತದೆ. ಹೇಗೆಂದರೆ
ಗ್ರಹದ ಮಧ್ಯ ಏನಂತಾರೆ, ಗ್ರಹದ ಮಧ್ಯ ಪ್ರದೇಶವನ್ನು ಆಶ್ರಯ ಮಾಡಿಕೊಂಡಿರುವ ಯಾವ ಅಂಧಕಾರವಿರುತ್ತದೆಯೋ, ಅಂಧಕಾರ ಇರಬೇಕಾದ್ರೆ ಏನು ಆಶ್ರಯ ಮಾಡ್ಕೊಂಡದದು? ಗ್ರಹದ ಮಧ್ಯಭಾಗವನ್ನು ಆಶ್ರಯ ಮಾಡ್ಕೊಂಡದ. ಮತ್ತದೇನು ಮಾಡ್ಯದ? ಅದು ಗ್ರಹದ ಮಧ್ಯವನ್ನೇ ಆವರಣ ಮಾಡಿರುತ್ತದೆ. ಅಲ್ಲಿದ್ದ ಆ ಮನಿನೇ ಕಾಣಿಸ್ಕೊಡ್ಲಾರ್ದಂಗೆ ಮಾಡ್ಯದದು. ಎಲ್ಲದದು ಇರೋದು? ಆ ಮನಿಯನ್ನ ಆಶ್ರಯ ಮಾಡ್ಕೊಂಡೇ ಅದ. ಆ ಮನೆಯೇ ಕಾಣಗುಡ್ಲಾರ್ದಂಗೆ ಮಾಡ್ಯದದು. ಒಳಗಿನ ಮಧ್ಯಭಾಗ ಇರುವುದೆಲ್ಲದ ಅದರ ಆಶ್ರಯದಲ್ಲದ, ಅದಕ್ಕೆ ಆವರಣ ಮಾಡಿಬಿಟ್ಟದ. ಅದರಂತೆ ಆದ್ದರಿಂದ ಜಡವಾದ ಘಟ್ಟದಲ್ಲಿ ಅಜ್ಞಾನವಾಗಲಿ ಅದರ ಆವರಣವಾಗಲಿ ಸಂಭವಿಸುವುದಿಲ್ಲ. ಅದರಲ್ಲಿ ಈಗ ನೋಡ್ರಿ ಏನಂತಾರೆ ಇಲ್ಲಿ 189, ಬಾಹ್ಯದಲ್ಲಿರುವ ಪದಾರ್ಥದಲ್ಲಿ ವೃತ್ತಿ ಮತ್ತು ಆಭಾಸಗಳೆರಡರ ಉಪಯೋಗವೂ ಇರುತ್ತದೆ. ಹೊರಗೇನು ಇನ್ನು ಘಟದ ವಿಷಯದ ಜ್ಞಾನ ಆಗಬೇಕಾದ್ರೆ ಏನದರಿ? ವೃತ್ತಿ ಮತ್ತು ಆಭಾಸಗಳೆರಡರ ಉಪಯೋಗವಿರುತ್ತದೆ. ಘಟದ ಉದಾಹರಣೆ ಸಹಿತವಾಗಿ ಅದರಲ್ಲಿಯ ಅಜ್ಞಾನ ಆವೃತವು ಹೇಳಲ್ಪಡುತ್ತದೆ. ಈ ರೀತಿಯಿಂದ ಸಮಾಧಾನವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ಚೇತನದ ಸ್ವರೂಪದಿಂದ ಭಿನ್ನವಾಗಿಯೂ, ನೋಡ್ರಿ, ಚೇತನದ ಸ್ವರೂಪದಿಂದ ಭಿನ್ನವಾಗಿಯೂ ಸತ್ತ ಅಸತ್ತದಿಂದ ವಿಲಕ್ಷಣವಾಗಿಯೂ ಇರುವ ಯಾವ ಅಜ್ಞಾನವು ಚೇತನದ ಆಶ್ರಿತದಲ್ಲಿರುತ್ತದೆ, ಆ ಅಜ್ಞಾನದಿಂದಲೇ ಹೇಗೆ ಚೇತನವು ಆವೃತವಾಗಲ್ಪಡುತ್ತದೆಯೋ, ಅದರ ಆಶ್ರಿತದಲ್ಲಿದ್ದು ಅದಕ್ಕೆ ಏನು ಮಾಡ್ಯದಿದು? ಆವೃತ ಮಾಡ್ಯದ. ಅದರಂತೆ ಘಟದ ಸ್ವರೂಪಕ್ಕಿಂತಲೂ ಭಿನ್ನವಾಗಿರುವ ಅಜ್ಞಾನವು ಯದ್ಯಪಿಗಾರಂತನ ಘಟದ ಆಶ್ರಿತದಲ್ಲಿರುವುದಿಲ್ಲದು. ಆ ಅಜ್ಞಾನ ಏನದದು? ಘಟದ ಆಶ್ರಿತದಲ್ಲಿರುವುದಿಲ್ಲದು. ತಥಾಪಿ ಹೇಳ್ತಾರೆ, ಏನು ಹೇಳ್ತಾರೆ ನೋಡ್ರಿ, ಅಜ್ಞಾನದಿಂದಲೇ ಘಟವೇ ಮೊದಲಾದವುಗಳು ಸ್ವರೂಪದಿಂದಲೇ ಪ್ರಕಾಶರಹಿತವಾಗಿಯೂ ಜಡ ಸ್ವರೂಪವಾಗಿಯೂ ರಚಿಸಲ್ಪಟ್ಟಿರುತ್ತವೆ. ಆದ್ದರಿಂದಲೇ ಯಾವಾಗಲೂ ಕತ್ತಲೆಯಂತೆ ಆವೃತವಾಗಿರುತ್ತವೆ ಅವು. ಯಾವ ಘಟಾದಿಗಳು ಆ ಆವೃತ ಸ್ವಭಾವದ ಘಟವೇ ಮೊದಲಾದವುಗಳನ್ನು ಅಜ್ಞಾನವೇ ಮಾಡಿರುತ್ತದೆ. ಅದು ಮಾಡುದ್ಯಾವುದು? ಅಜ್ಞಾನ. ಯಾಕಂದರೆ ತಮೋಗುಣ ಪ್ರಧಾನವಾದ ಅಜ್ಞಾನದಿಂದ ಪಂಚಮಹಾಭೂತಗಳು ಉತ್ಪತ್ತಿಯಾಗಿರುತ್ತವೆ. ಆ ಪಂಚಮಹಾಭೂತಗಳು ಎದರಿಂದಾಗ್ಯವಪ್ಪ ಅಂತ ಕೇಳಿದ್ರೆ, ಅವು ಸ್ವರೂಪತಃ ತಮೋಗುಣದಿಂದಾಗ್ಯವು. ಘಟವೇ ಮೊದಲಾದಗಳು ಅಜ್ಞಾನವೇ ಮಾಡಿರುತ್ತದೆ. ಯಾಕಂದರೆ ತಮೋಗುಣ ಪ್ರಧಾನವಾದ ಅಜ್ಞಾನದಿಂದ. ಇವೆಲ್ಲ ಎದರಿಂದಾಗ್ಯವು? ಆ ಪಂಚಮಹಾಭೂತಗಳು ಸಹಿತ ತಮೋಗುಣ ಪ್ರಧಾನವಾದ ಅಜ್ಞಾನದಿಂದ ಪಂಚಮಹಾಭೂತಗಳು ಉತ್ಪತ್ತಿಯಾಗಿ ಅವುಗಳ ಮೂಲಕ ಇವಾಗ್ಯವು ಮುಂದೆ ಘಟ ಮೊದಲಾದವುಗಳು ಹುಟ್ಟಿರುತ್ತವೆ. ಆ ಭೂತಗಳು ತಮೋಗುಣ ಆವರಣ ಸ್ವಭಾವವುಳ್ಳವುಗಳಾಗಿರುತ್ತವೆ. ಅವು ಹೆಂಗವಪ್ಪ ಅಂತ ಕೇಳಿದ್ರೆ ಅವು ತಮೋಗುಣ ಆವರಣ ಸ್ವಭಾವದವು. ಆದ್ದರಿಂದ ಘಟವೇ ಮೊದಲಾದವುಗಳು ಪ್ರಕಾಶರಹಿತವಾಗಿ ಅಂದಂದ್ರೆ ಕುರುಡ, ಅಂದವೇ ಆಗಿರುತ್ತವೆ. ಈ ರೀತಿಯಿಂದ ಅಂಧತ್ವ ರೂಪ ಆವರಣವು ಘಟವೇ ಮೊದಲಾದವುಗಳಲ್ಲಿ ಅಜ್ಞಾನಕೃತವಾಗಿ ಸ್ವಭಾವ ಸಿದ್ಧವಿರುತ್ತವೆ. ಅವು ಸ್ವಭಾವ ಅಜ್ಞಾನಕೃತವಾಗಿ ಸ್ವಭಾವ ಸಿದ್ಧದವು. ಮತ್ತು ಘಟಾದಿಗಳಿಗೆ ಅಧಿಷ್ಠಾನವಾದ ಚೇತನದ
ನೋಡ್ರಿ, ನಂತರ ಘಟಾದಿಗಳಿಗೆ ಅಧಿಷ್ಠಾನವಾದ ಚೇತನದ ಆಶ್ರಿತದಲ್ಲಿಯೇ ಇರುವ ಅಜ್ಞಾನವು ಏನ್ ಮಾಡ್ತದ? ಚೇತನವನ್ನೇ ಆಚ್ಛಾದನ ಮಾಡಿ, ಚೇತನವಾದ ಅದರ ಆಶ್ರಯದಲ್ಲಿ ಅದ, ಆ ಚೇತನವನ್ನೇ ಆಚ್ಛಾದನ ಮಾಡಿ ಸ್ವಭಾವದಿಂದಲೇ ಆವೃತವಾಗಿರುವ ಘಟವೇ ಮೊದಲಾದವುಗಳನ್ನು ಕೂಡ ಆವೃತ ಮಾಡುತ್ತದೆ. ಅವು ಸ್ವಭಾವತಃ ಆವೃತ್ತಿದ್ರು ಸಹಿತ ಮತ್ತವಕ್ಕೇನು ಮಾಡ್ತದ? ಆವೃತ ಮಾಡ್ತದವು. ಚೇತನ ಆಶ್ರಿತದಲ್ಲಿದ್ದು ಚೇತನವನ್ನೇ ಆಚ್ಛಾದನ ಮಾಡಿ ಮತ್ತು ಈ ಘಟಾದಿಗಳನ್ನು ಸಹಿತ ಆವೃತ ಮಾಡ್ತದ ಅಂತಿವ್ರು ಹೇಳದ ಬಳಕ ಇಲ್ಲಿ ಯದ್ಯಪಿ ಒಂದು ಸಂಶಯ ಮಾಡ್ತಾನ್ರಿ ಅವ. ಏನು ಮಾಡ್ತಾನ? ಸ್ವಭಾವದಿಂದಲೇ ಆವೃತವಾಗಿರುವ ಘಟಾದಿಗಳಿಗೆ ಆವರಣ ಮಾಡುವುದರಲ್ಲಿ ಯಾವ ಪ್ರಯೋಜನವಿರುವುದಿಲ್ಲ. ಅವು ಮೊದಲೇ ಕುಡ್ಡದ ಮತ್ತು ಅವಕ್ಕ ಆವರಣ ಮಾಡ್ತಾವಂದ್ರೆ ಪ್ರಯೋಜನ ಏನದರಿ? ಹಿಂಗಂತ ನಾವು ಈಗ ಘಟಾದಿಗಳು ಏನವ ಸ್ವಭಾವತ ಆವೃತ್ತದವು, ಮತ್ತು ಅವಕ್ಕೆ ಆವೃತ್ತ ಮಾಡ್ತದಂದ್ರೆ ಪ್ರಯೋಜನ ಏನದ ಅಂತ ಕೇಳ್ದವ. ಅದಕ್ಕೆ ತಥಾಪಿ ಹೇಳ್ತಾರೆ ಸಮಾಧಾನಕಾರರು, ಆವರಣವನ್ನು ಮಾಡುವ ಪದಾರ್ಥವು ಅದೇನಂತಾರ ನೋಡಿ, ಅಜ್ಞಾನವು ಪ್ರಯೋಜನದ ಅಪೇಕ್ಷೆ ಇಲ್ಲದೆ, ಪ್ರಯೋಜನ ಬೇಕತ್ ಹಿಂಗೇನಲ್ಲ, ಪ್ರಯೋಜನ ಇಲ್ಲದಿದ್ದಾಗ್ಯಾದರೂ ನಿರಾವರಣ ಪದಾರ್ಥಗಳನ್ನು ಹೇಗೆ ಆವರಿಸುತ್ತದೆಯೋ, ಆ ಚೇತನಕ ಅಲ್ಲಿ ಏನ್ ಮಾಡ್ತದ? ಪ್ರಯೋಜನ ಇಲ್ಲದಿದ್ರು ಆವರಣ ಮಾಡ್ತದಲ್ಲ, ಹಾಂಗಿ ಘಟಾದಿಗಳಿಗೂ ಆವರಣ ಮಾಡ್ತದದು. ಅದರಂತೆ ಆವರಣ ಸಹಿತವಾದ ಪದಾರ್ಥಗಳಲ್ಲಿಯೂ ಕೂಡ ಆವರಣವನ್ನು ಮಾಡುತ್ತದೆ. ಅದಕ್ಕೆ ಪ್ರಯೋಜನ ಬೇಕತ್ ಹಿಂಗೇನಿಲ್ಲ, ಪ್ರಯೋಜನ ಇಲ್ಲದಿದ್ರು ಅದ್ರ ಸ್ವಭಾವೇ ಅಜ್ಞಾನದೇನು ಆವರಣ ಮಾಡೋದು, ಮುಚ್ಚೋದು. ಪ್ರಯೋಜನ ಬೇಕತ್ ಹಿಂಗೇನಿಲ್ಲ. ಇದು ಲೋಕದಲ್ಲಿ ಪ್ರಸಿದ್ಧವಿರುತ್ತದೆ. ಆ ಜ್ಞಾನದಿಂದ ಆವೃತವಾದ ಘಟವನ್ನು ವ್ಯಾಪಿಸಿರುವಂಥ ಅಂತಃಕರಣದ ಆಭಾಸ ಸಹಿತವಾದ ಯಾವ ಘಟಾದಿ ವೃತ್ತಿ ಏನ್ರಿ, ಘಟಾಕಾರ ವೃತ್ತಿಯಾಗಿರುವುದು, ಅದರಲ್ಲಿ ವೃತ್ತಿ ಮತ್ತು ಏನ್ ಮಾಡ್ತದ್ರಿ? ವೃತ್ತಿ ಭಾಗವು ಮಾತ್ರ ಘಟದ ಆವರಣವನ್ನು ದೂರ ಮಾಡುತ್ತದೆ. ಆ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಏನ್ ಮಾಡ್ತದ? ಆ ಘಟದ ಆಕಾರವನ್ನು ತಾಳ್ತದದು ವೃತ್ತಿ. ನೋಡ್ರಿ ಹೇಳ್ತಾರೆ ಒಂದೇ ಆಕಡದೊಳಗೆ, ವೃತ್ತಿ ಭಾಗವು ಮಾತ್ರ ಘಟದ ಆವರಣವನ್ನು ದೂರ ಮಾಡುತ್ತದೆ. ದೂರ ಮಾಡ್ತದಂದ್ರೆ ಏನ್ ಮಾಡ್ತದ? ಘಟ ಹ್ಯಾಂಗದ ಹಂಗ ಘಟದ ಆಕಾರ ಆಗ್ತದ ವೃತ್ತಿ. ಮತ್ತು ಎರಡನೇ ಕಡೆ ಆ ವೃತ್ತಿಯಲ್ಲಿ ಯಾವ ಆಭಾಸ ಭಾಗವಿರುವುದೋ ಅದು ಘಟವನ್ನು ಪ್ರಕಾಶ ಮಾಡುತ್ತದೆ. ಆ ವೃತ್ತಿಯಲ್ಲಿ ಆಭಾಸದನಲ್ಲ, ಆಭಾಸ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ಇದು ಘಟ ಅಂತ ಘಟ ಜ್ಞಾನ ಮಾಡ್ಕೊತಾನ. ವೃತ್ತಿ ಆವರಣ ಭಂಗ ಮಾಡ್ತದ, ಆ ವೃತ್ತಿಯಲ್ಲಿದ್ದಂಥ ಆಭಾಸ ಇದು ಘಟ ಅಂತ ಘಟ ಜ್ಞಾನ ಆಗ್ತದ ಅವನಿಗೆ. ಈ ರೀತಿಯಿಂದ ಬಾಹ್ಯದಲ್ಲಿರುವ ಪದಾರ್ಥಗಳಲ್ಲಿ ವೃತ್ತಿ ಹಾಗೂ ಆಭಾಸಗಳೆರಡರ ಉಪಯೋಗವಿರುತ್ತದೆ. ಬಾಹ್ಯದಲ್ಲಿರುವ ಹೊರಗ ಯಾವುದೇ ಜ್ಞಾನ ಆಗಬೇಕಾದ್ರೆ ಇವೆರಡರ ಉಪಯೋಗದ. ವೃತ್ತಿ ಹೋಗಿ ಅದರ ಸಮಾನ ಆಕಾರ ಧಾರಣೆ ಮಾಡ್ತದ, ಆ ವೃತ್ತಿಯಲ್ಲಿದ್ದಂಥ ಆಭಾಸ ಇದು ಯಾವ ವಿಷಯ ಇರ್ತದ ಆ ವಿಷಯದ ಜ್ಞಾನ ಆಗ್ತದೆ. ಘಟ ಆಯ್ತಂದ್ರೆ ಘಟ, ಪಟ ಆಯ್ತಂದ್ರೆ ಪಟ. ಹಿಂಗ ಆ ಭೌತಿಕ ವಿಷಯದ ಜ್ಞಾನ ಯಾರಿಗೆ ಆಗ್ತದಪ್ಪ ಅಂತ ಕೇಳಿದ್ರೆ ಇಲ್ಲಿ ಆ ಚಿದಾಭಾಸನಿಗೆ ಆಗುತ್ತದೆ. ಇದು ಯಾಕೆ ಹೇಳಕತ್ತಾರಪ್ಪ ಅಂದ್ರೆ, ಮೊದಲ ಈ ಹೊರಗಿನ ಇಂದ್ರಿಯ ಮುಖಾಂತರ ಆಗುವಂಥ ಜ್ಞಾನ ಹೆಂಗ ಆಗ್ತಾವ ಅನ್ನೋದು ಹೇಳಕತ್ತಾರ. ಮುಂದೇನು ಹೇಳೋರದಾರ, ಬ್ರಹ್ಮಜ್ಞಾನ ಮಾಡಿ ಕೊಡೋರದಾರ, ಆ ಜ್ಞಾನ ಹೆಂಗ ಆಗ್ತದ ಅನ್ನೋದ್ರ ಬಗ್ಗೆ ಮೊದಲು ಬಾಹ್ಯ ವಿಷಯದ ಜ್ಞಾನ ಹೆಂಗ ಆಗ್ತದಂತ ತೋರಿಸ್ಕೊಡ್ತಾರೆ.
ಇನ್ನು 190 ದೃಷ್ಟಾಂತ ಹೇಳ್ತಾರೆ ಇಲ್ಲೊಂದು. ಹೇಗೆಂದರೆ, ಗಾಢವಾದ ಕತ್ತಲೆಯಲ್ಲಿ ಮಣ್ಣಿನ ಅಥವಾ ಲೋಹದ ಪಾತ್ರೆಯು ಅಗಲವಾದ ಬಾಯಿ ಇರುವ ಮಣ್ಣಿನ ಹರವೆಯಿಂದ ಮುಚ್ಚಲ್ಪಟ್ಟಿರುತ್ತದೆ. ಏನಂತಾರೆ? ಹೇಗೆಂದರೆ, ಗಾಢವಾದ ಕತ್ತಲೆಯಲ್ಲಿ ಮಣ್ಣಿನ ಅಥವಾ ಲೋಹದ ಪಾತ್ರೆಯು ಅಗಲವಾದ ಬಾಯಿ ಇರುವ ಮಣ್ಣಿನ ಹರವೆಯಿಂದ ಮುಚ್ಚಲ್ಪಟ್ಟಿರುತ್ತದೆ. ಅಲ್ಲಿ ದಂಡದಿಂದ ಹರವೆಯನ್ನು ಒಡೆದ ನಂತರವೂ ಕೂಡ ಏನ್ರಿ, ದೀಪವಿಲ್ಲದೆ ಆ ನಿರಾವರಣ ಪಾತ್ರೆಯು ಅದು ಸದ್ದೇನಾಗ್ಯದ, ಅದು ಒಡೆದ ಬಳಕ ಅದೇನಾಯ್ತು, ಆವರಣ ತೆಗಿತು. ಅದಕ್ಕೇನು ಮುಚ್ಚಿತ್ತಲ್ಲ, ಮುಚ್ಚಿದ್ದು ಒಡೆದ ಕೂಡಲೇ ಅದೇನಾಯ್ತು, ನಿರಾವರಣ ಪಾತ್ರೆಯು ಪ್ರಕಾಶವಾಗುವುದಿಲ್ಲ. ಅದು ತೋರ್ತದೇನು? ತೋರಂಗಿಲ್ಲ. ಅದ್ರ ಮ್ಯಾಗ ಆವರಣ ಇದ್ದುದು ಒಡೆದ್ರ ಕರೆ ಇನ್ನೂ ಕತ್ತಲೆಯಾಗದದು. ಮತ್ತೇನೆಂದರೆ, ದೀಪದಿಂದಲೇ ಹೇಗೆ ಪ್ರಕಾಶವಾಗುತ್ತದೆಯೋ, ಅಲ್ಲಿ ದೀಪ ಬೇಕಲ್ಲ, ಅದನ್ನ ನೋಡ್ಬೇಕಾದ್ರೆ, ಹಾಗೆ ಅಜ್ಞಾನದಿಂದ ಆವೃತವಾದ ಯಾವ ಘಟವಿರುವುದೋ ಅದರ ಆವರಣವನ್ನು ವೃತ್ತಿಯು ಭಂಗ ಮಾಡುತ್ತದೆ. ಆದಾಗ್ಯಾದರೂ ಘಟವು ಪ್ರಕಾಶವಾಗುವುದಿಲ್ಲ. ಆ ವೃತ್ತಿ ಅಷ್ಟೇ ಮ್ಯಾಲಿನ ಆವರಣ ಹೋಯ್ತಂದ್ರೆ ಆ ಘಟ ಅದೇನು ವಸ್ತು ಪ್ರಕಾಶ ಆಗ್ತದೆ ಅಂದ್ರೆ ಆಗುವುದಿಲ್ಲ. ಯಾಕಂದರೆ ಘಟವೇನು ಸ್ವರೂಪತಃ ಜಡವಿರುತ್ತದೆ, ಅದರಂತೆ ವೃತ್ತಿಯು ಕೂಡ ಜಡವಿರುತ್ತದೆ. ಅದು ಹೆಂಗೆ ಘಟ ಜಡ ಅದಲ್ಲ, ಹಂಗೆ ವೃತ್ತಿನೂ ಕೂಡ ಜಡ ಅದ. ಆವರಣವನ್ನು ಭಂಗ ಮಾಡುವುದು ಮಾತ್ರ ವೃತ್ತಿಯ ಪ್ರಯೋಜನವಿರುತ್ತದೆ. ವೃತ್ತಿ ಪ್ರಯೋಜನ ಏನಪ್ಪ ಅಂತ ಕೇಳಿದ್ರೆ ಆವರಣ ಭಂಗ ಮಾಡೋದಷ್ಟೇ. ಅದರಿಂದ ವೃತ್ತಿಯಿಂದ ಘಟದ ಪ್ರಕಾಶವಾಗುವುದಿಲ್ಲವಾದ್ದರಿಂದ ಘಟವನ್ನು ಪ್ರಕಾಶ ಮಾಡುವವನು ಆಭಾಸನಿರುತ್ತಾನೆ. ಆ ಘಟವನ್ನು ಪ್ರಕಾಶ ಮಾಡವ್ರು ಯಾರಪ್ಪ ಅಂತ ಕೇಳಿದ್ರೆ ಆಭಾಸ. ನೇತ್ರಕ್ಕೆ ವಿಷಯವಾದ ಯಾವ ವಸ್ತುವಿದೆಯೋ ಅದರ ಪ್ರತ್ಯಕ್ಷವಾಗುವ ಜ್ಞಾನದ ಈ ರೀತಿಯನ್ನು ಹೇಳಲ್ಪಟ್ಟಿತು. ನೋಡ್ರಿ, ಇದು ನೇತ್ರೇಂದ್ರಿಯ ಆಗುವಂಥ ಜ್ಞಾನ ಹೆಂಗೆ ಆಗ್ತದೆ ಅನ್ನೋದು ಹೇಳಿದ್ರಿ. ಈಗ ನೇತ್ರಕ್ಕೆ ವಿಷಯವಾದ ಯಾವ ವಸ್ತುವಿದೆಯೋ ಅದರ ಪ್ರತ್ಯಕ್ಷವಾಗುವುದು ಜ್ಞಾನದ ಈ ರೀತಿಯನ್ನು ಹೇಳಲ್ಪಟ್ಟಿತು. ಇನ್ನು ಶ್ರವಣೆ ಮೊದಲಾದುಗಳಿಗೆ ಏನಂತಾರೆ? ಶ್ರವಣವೇ ಮೊದಲಾದುಗಳಿಗೆ ಯಾವುದು ವಿಷಯವಾಗುವುದು ಅದರ ಪ್ರತ್ಯಕ್ಷವಾಗುವ ಜ್ಞಾನದ ರೀತಿಯನ್ನಾದರೂ ಹೀಗೆಯೇ ತಿಳಿದುಕೊಳ್ಳಬೇಕು. ಶ್ರೋತ್ರೇಂದ್ರಿಯಿಂದ ಏನು ಹೋಗ್ತದಲ್ಲ ಅದರ ಜ್ಞಾನ ಸಹಿತ ಹಿಂಗೆ. ಆ ವೃತ್ತಿ ಹೋಗಿ ಏನು ಮಾಡ್ತದ? ಆವರಣ ಭಂಗ ಮಾಡ್ತದ. ಆ ವೃತ್ತಿಯಲ್ಲಿದ್ದಂಥ ಆಭಾಸ ಇಂಥ ಶಬ್ದ ಅಂತ ತಿಳಿತಾನ ಮಾಡಿದ್ವಿ. ಅಲ್ಲಿ ವೃತ್ತಿಯಲ್ಲಿ ಆಭಾಸನು ಇರ್ತಾನೆ. ವೃತ್ತಿ ಏನು ಮಾಡ್ತದ? ಆ ಶಬ್ದದ ಆವರಣ ಭಂಗ ಮಾಡ್ತದ. ಆವರಣ ಭಂಗ ಮಾಡಿ ಆ ಶಬ್ದ ಇಂಥ ಶಬ್ದ ಅಂತ ತಿಳಿಯವ್ರು ಯಾರಪ್ಪ ಅಂತ ಕೇಳಿದ್ರೆ ಆಭಾಸ. ಇವೆರಡರ ಉಪಯೋಗದಲ್ಲಿ ಏನು ಕಾಗಿ ಒದರ್ತದೋ ಏನು ಕೋಗಿಲ್ ಒದರ್ತದೋ ಅಂತ ತಿಳಿಯವ್ರು ಯಾರೀ? ವೃತ್ತಿ ಅಲ್ಲ, ಅದರಲ್ಲಿದ್ದ ಚಿದಾಭಾಸ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, ಎಲ್ಲರೂ ಕೇಳಿಸ್ತದಿಲ್ರಿ ಪೌರ? 192 ಎದ್ರ ಮೇಲೆ ಬಂದದಪ್ಪ ಅಂತ ಕೇಳಿ, ಶ್ರವಣವೇ ಮೊದಲಾದುಗಳಿಗೆ ಅಂದ್ರೆ ಶ್ರೋತ್ರೇಂದ್ರಿಯಿಂದ ಆಗುವಂತ ಜ್ಞಾನ. ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಶ್ರೋತ್ರೇಂದ್ರಿಯಕ್ಕೆ ಶಬ್ದ ವಿಷಯವು ಪ್ರತ್ಯಕ್ಷವಾಗುವುದು
ಎಲ್ಲಿ ಶ್ರೋತ್ರೇಂದ್ರಿಯಕ್ಕೆ ಶಬ್ದ ವಿಷಯವು ಪ್ರತ್ಯಕ್ಷವಾಗುವುದು, ಅಲ್ಲಿ ಶ್ರೋತ್ರದ್ವಾರ ಹೊರಟ ಯಾವ ಅಂತಃಕರಣದ ಸಾವಾಸ ವೃತ್ತಿ ಇರುವುದೋ, ಆಭಾಸ ಸಹಿತ ವೃತ್ತಿ ಇರುವುದೋ, ಅದು ದೂರ ದೇಶದಲ್ಲಿ ಅಥವಾ ಸಮೀಪ ದೇಶದಲ್ಲಿ, ಅದು ಶಬ್ದ ದೂರ ಇದ್ರೆ ದೂರತನ ಹೋಗ್ತದ, ಮತ್ತು ಸಮೀಪ ಇದ್ರೆ ಸಮೀಪನೂ ಹೋಗ್ತದದು. ಯಾಕಂದ್ರೆ ಎರಡು ಇಂದ್ರಿಯಗಳು ಹೊರಗೆ ಹೋಗಿ ಕೆಲಸ ಮಾಡ್ತಾವ. ಅದು ದೂರ ದೇಶದಲ್ಲಿ ಅಥವಾ ಸಮೀಪ ದೇಶದಲ್ಲಿರುವ ಶಬ್ದದ ಆಕಾರದ ಸಮಾನ ಆಕಾರವನ್ನು ಹೊಂದುತ್ತದೆ. ಏನದು? ವೃತ್ತಿ, ಶ್ರೋತ್ರ ವೃತ್ತಿ. ಗೋಳಕ್ಕಿಲ್ಲೇ ಇರ್ತದ. ಆ ಇಂದ್ರಿಯ ಏನಿರ್ತದೆ ನೋಡ್ರಿ, ಅದು ಪರಿಣಾಮ ಹೊಂದಿ ವೃತ್ತಿ ರೂಪ ಆಗಿ ಆ ಇಂದ್ರಿಯ ದ್ವಾರ ಹೊರಡ್ತದದು. ಶಬ್ದದ ಆಕಾರದ ಸಮಾನ ಆಕಾರವನ್ನು ಹೊಂದುತ್ತದೆ. ಆಗ ವೃತ್ತಿಯಿಂದ ಶಬ್ದದ ಆವರಣವು ಭಂಗವಾಗುತ್ತದೆ ಮತ್ತು ಆಭಾಸ ಭಾಗವು ಶಬ್ದವನ್ನು ಪ್ರಕಾಶ ಕೊಡುತ್ತದೆ. ಆಭಾಸ, ಇಂಥ ಶಬ್ದ ಅಂತ ಪ್ರಕಾಶ ಮಾಡೋರು ಯಾರಂದ್ರೆ ಆಭಾಸ. ಇನ್ನು ಎರಡನೇದು, ಎಲ್ಲಿ ತ್ವಗೇಂದ್ರದಿಂದ ಸ್ಪರ್ಶ ಗುಣ ಮತ್ತು ಆ ಗುಣಕ್ಕೆ ಆಶ್ರಯವಾದ, ನೋಡ್ರಿ ನಂತರ, ಎಲ್ಲಿ ತ್ವಗೇಂದ್ರಿಯದಿಂದ ಸ್ಪರ್ಶ ಗುಣ ಮತ್ತು ಆ ಗುಣಕ್ಕೆ ಆಶ್ರಯವಾದ ಘಟವೇ ಮೊದಲಾದವುಗಳು ಪ್ರತ್ಯಕ್ಷವಾಗುತ್ತವೆಯೋ, ಅಲ್ಲಿ ಶರೀರ ರೂಪವಾದ ಗೋಲಕವನ್ನು ಬಿಟ್ಟು ವೃತ್ತಿಯು ಹೊರಗೆ ಹೋಗುವುದಿಲ್ಲ. ಇದು ಹೊರಗೆ ಹೋಗುವುದೇ ಇಲ್ಲಿ. ಇವು ಮೂರು ಇಂದ್ರಿಯ ಕುಂಟದವ್ರು. ಇವು ಏನವ, ಎರಡು ಕಾಲದವು ತಿರುಗಾಡಿ ಕೆಲಸ ಮಾಡ್ತಾವು. ಈ ತ್ವಚೇಂದ್ರಿಯ ಹೊರಗೆ ಹೋಗುವುದೇ ಇಲ್ಲಿದು. ಎಲ್ಲಿ ಶರೀರ ರೂಪವಾದ ಗೋಲಕವನ್ನು ಬಿಟ್ಟು ವೃತ್ತಿಯು ಹೊರಗೆ ಹೋಗುವುದಿಲ್ಲ. ಮತ್ತೇನೆಂದರೆ, ಶರೀರದ ಕ್ರಿಯೆಯಿಂದ ಅಥವಾ ಅನ್ಯದರ ಕ್ರಿಯೆಯಿಂದ, ಶರೀರರೇ ಹೋಗ್ಲಿ ಬೇಡ, ಅವರೇ ಬಂದಿದ್ದಕ್ಕೆ ಸಂಬಂಧ ಆಗಲಿ, ಶರೀರ ರೂಪ ಗೋಲಕದೊಡನೆ ಸಂಯೋಗವನ್ನು ಹೊಂದಿದ ಯಾವ ಘಟವೇ ಮೊದಲಾದ ವಿಷಯಗಳಿರುವವೋ ಅವುಗಳನ್ನು ಮತ್ತು ಆಶ್ರಿತದಲ್ಲಿರುವ ಕಠಿಣತ್ವಾದಿ ರೂಪ, ಅದರಲ್ಲಿ ಏನದ ಕಠಿಣದು ಮೃದು, ಅದು ಆ ಕಠಿಣತ್ವಾದಿ ರೂಪ ಸ್ಪರ್ಶ ಗುಣವನ್ನು ಶರೀರ ರೂಪ ಗೋಲಕದಲ್ಲಿಯೇ ಇರುವಂಥ ಆಭಾಸಂತಃಕರಣದ ವೃತ್ತಿಯು ವಿಷಯ ಮಾಡುತ್ತದೆ. ಅಲ್ಲಿ ಶರೀರದೊಳಗೆ ನಾವು ಆಭಾಸ, ಅಲ್ಲೇ ಕೂತದನ್ನು ವಿಷಯ ಮಾಡ್ತಾನವ. ಇದು ಇದು ಮೃದು ಅದ, ಇದು ಕಠಿಣದ, ಇದು ಶೀತದ, ಇದು ಉಷ್ಣದ ಅಂತ. ಆ ವೃತ್ತಿಯಿಂದ ಆಶ್ರಯ ಸಹಿತವಾದ ಸ್ಪರ್ಶದ ಮತ್ತು ಆವರಣವು ಭಂಗವಾಗುತ್ತದೆ ಮತ್ತು ಚಿದಾಭಾಸನು ಅದನ್ನು ಪ್ರಕಾಶ ಮಾಡುತ್ತಾನೆ. ಆವಾಗ ವೃತ್ತಿ ಹೊರಗೆ ಹೋಗಂಗಿಲ್ಲ. ಆ ಶರೀರ ರೂಪ ಗೋಲಕದಲ್ಲೇ ಇದ್ದು ಶರೀರದಿಂದಲೇ ಕ್ರಿಯೆ ಆಗಲಿ ಬೇಡ, ಅನ್ಯದರಿಂದ ಅದುವರೆ ಬಂದು ಈ ಕಡೆ ಮುಟ್ಲಿ, ಅವಾಗ ಏನಾಯ್ತದಪ್ಪ ಅಂತ ಕೇಳಿದ್ರೆ ವೃತ್ತಿ ಆವರಣ ಭಂಗ ಮಾಡ್ತದ. ಇದು ಇಂಥ ಶೀತದ, ಉಷ್ಣದ, ಇದು ಮೃದುವದ, ಕಠಿಣದಂತ ಆಭಾಸದ ಜ್ಞಾನ ಮಾಡ್ತಾನಲ್ಲಿ. ಇನ್ನು ಮೂರನೇದ್ದು, ಎಲ್ಲಿ ರಸರೇಂದ್ರಿಯದಿಂದ ರಸ ವಿಷಯದ ಪ್ರತ್ಯಕ್ಷವಾಗುವುದು. ನೋಡ್ರಿ, ಎಲ್ಲಿ ರಸನೇಂದ್ರಿಯದಿಂದ ಅಂದ್ರೆ ಜೀವ, ರಸನೇಂದ್ರಿಯದಿಂದ ರಸ ವಿಷಯದ ಪ್ರತ್ಯಕ್ಷವಾಗುತ್ತದೆಯೋ ಅಲ್ಲಿ ಆದರೂ ಕೂಡ ಯುವಾರೂಪ ಗೋಲಕವನ್ನು ಬಿಟ್ಟು
ವೃತ್ತಿಯು ಹೊರಗೆ ಹೋಗುವುದಿಲ್ಲ, ಆ ವೃತ್ತಿ ಹೊರಗೆ ಹೋಗುವುದೇ ಇಲ್ಲ. ಕಿಂತು ಜುವಾರೂಪ ಗೋಲಕದೊಡನೆ ಯಾವಾಗ ರಸ ವಿಷಯವು ಸಂಯೋಗವಾಗುತ್ತದೆಯೋ, ನೋಡೇನಂತಾರೆ, ಕಿಂತು ಜುವಾರೂಪ ಗೋಲಕದೊಡನೆ ಯಾವಾಗ ರಸ ವಿಷಯವು ಸಂಯೋಗವಾಗುವುದು, ಆವಾಗ ಜುವೆಯ ಅಗ್ರಭಾಗ ವೃತ್ತಿಯಾದ. ನೋಡ್ರಿ ಅಂತ ಜುವ್ಯಕ್ಕೆ ಮತ್ತೇನು ಕೊಟ್ಟರು, ಅಗ್ರಭಾಗ ವೃತ್ತಿ ಅಂದ್ರು. ಯಾಕಂದ್ರೆ ನಾಲ್ಗಿಗೆ ಪೂರಾ ಜುವೇಂದ್ರಿಯ ನುಂಗಿಲ್ಲ, ಅಗ್ರಭಾಗ ತುದಿ ಮ್ಯಾಗ ಅಷ್ಟದಲ್ಲಿ ಇಂದ್ರಿ ಜುವೇಂದ್ರಿಯ. ಸೋಪಣ್ಣಪ್ಪವ್ರಿ, ಹೌದ್ರಪ್ಪ, ತುದಿಯಲ್ಲೇ ಮಾತ್ರ ರುಚಿ ಗೊತ್ತಾಗದ್ರಿ. ಅಗ್ರಭಾಗ ಅಂದ್ರೆ ತುದ್ಯಾಗ ಅಷ್ಟ ಇಂದ್ರಿ ಇರ್ತದ, ತುಂಬಾ ನಾಲ್ಗಿ ತುಂಬಾ ಅದು ಜುವೇಂದ್ರಿ ಅಲ್ಲ. ಹೌದ್ರಿ ಶಿವ. ಈಗ ಗುಳಿಗೆ ನುಂಗಬೇಕಾದ್ರೆ ಎಲ್ಲಿಡ್ತಾರಪ್ಪ ಅವರು? ನಾಲಿಗೆ ಮೇಲೆ ಇಡ್ತಾರೆ. ಆ ರೀ, ನಾಲಿಗೆ ಮೇಲೆ ಇಡ್ತಾರೆ ಮೊದಲ. ಇಲ್ರಿ, ಹಂಗೆ ಬಿಡ್ತಾರಪ್ಪರ. ಯಾಕಂದ್ರ ಕೈ ಹಚ್ಚಬಾರ್ದ, ತೊಳ್ಯಾಕ ಹಾಕೊಂಡ್ ನೀರು ಕುಡಿತೀವಲ್ರಿ. ಒಳ್ಯಾಕಿರ್ಲ ಅದು ಜುವೇಂದ್ರಿ ಗಂಟಲದಲ್ಲಿ. ಯಾಕಂದ್ರೆ ಅಲ್ಲಿ ಅಗ್ರ ಭಾಗದ ಇಟ್ರೆ ಅಂದ್ರೆ ಅದು ಕೈ ಅದು ಒಲ್ಲತ್ತದದು. ಅದಕ್ಕೆ ತಪ್ಪಿಸಿ ಒಳ್ಯಾಕಿಡ್ತಾರ ಅವರು. ಅದು ಜುವೇಂದ್ರಿ ಎಲ್ಲಿರ್ತದಪ್ಪ ಅಂದ್ರೆ ಅಗ್ರಭಾಗದ ನಾಲಿಗೆ ತುದಿ ಮ್ಯಾಗ. ಈಗ ಉಪಕಾರ ನೋಡ್ತಾರ, ಸಾರಿ ಹಂಗ ನೋಡತ್ತಾರ, ಎಲ್ಲಿ ಹಚ್ತಾರ ಅದು? ತುದಿಗೆ ಹಚ್ತಾರಿಲ್ಲ? ಹೌದ್ರಿ, ತುದಿಗೆ ಹಚ್ತಾರೆ. ಅಲ್ಲಿ ಅಗ್ರಭಾಗದಲ್ಲಿ ಅಷ್ಟೇ ಅದದು, ನಾಲಿಗೆ ತುಂಬಾ ಜುವೇಂದ್ರಿ ಅನ್ನೋದಿಲ್ಲ. ಆದ್ರ ಗುಳಿಗೆ ಹಾಕಬೇಕಾದ್ರೆ ತುದಿ ಹಿಡಿಯಂಗಿಲ್ಲ, ಒಳಗ್ ಗಂಟಲ್ದಾಗ ಹಾಕಿ ನೀರ್ ಕುಡಿದು ಬಿಡ್ತಾರೆ. ಅದು ತುದಿಗನ ಒಲ್ಲತ್ತದ ಜುವೇಂದ್ರಿ, ಕೈ ಒಲ್ಲತ್ತದು ಒಳ್ಳೇರ್ತದ. ಅದಕ್ಕೆ ಇಲ್ಲಿ ಕೊಟ್ರು ನೋಡ್ರಿ, ಅಗ್ರಭಾಗ ವೃತ್ತಿಯಾದ. ಅಗ್ರಭಾಗ ಅಂದ್ರೆ ನಾಲ್ಗಿ ತುದಿ ಮ್ಯಾಗದ ಜುವೇಂದ್ರಿಯ ಏನ್ರಿ. ಅಗ್ರಭಾಗ ವೃತ್ತಿಯಾದ ರಸನೇಂದ್ರಿಯದಲ್ಲಿರುವ ಸಾಭಾಸ ವೃತ್ತಿಯು ರಸವನ್ನು ಏನ್ ಮಾಡ್ತದ? ವಿಷಯ ಮಾಡುತ್ತದೆ. ಆ ರಸದ ಆವರಣ ಭಂಗ ಮಾಡ್ತದ, ವಿಷಯ ಮಾಡ್ತಂದ್ರೆ ಭಂಗ ಮಾಡ್ತದ. ಅಲ್ಲಿ ವೃತ್ತಿಯಿಂದ ರಸದ ಆವರಣವು ಭಂಗವಾಗುತ್ತದೆ ಮತ್ತು ಚಿದಾಭಾಸನು ಮಧುರವೇ ಮೊದಲಾದ ರಸವನ್ನು ಪ್ರಕಾಶ ಮಾಡುತ್ತಾನೆ. ಅಲ್ಲಿ ವೃತ್ತಿ ಹೊರಗೆ ಹೋಗಂಗೆ ಇಲ್ಲಲ್ಲಿ. ಅದಕ್ಕೆ 3 ಇಂದ್ರಿಯಗಳು ಹೇಳಿದವಲ್ಲ, ಅವು ಕುಂಟದವ ಇದ್ದಲ್ಲೇ ಅಲ್ಲೇ ಕುತ್ತ ಕೆಲಸ ಮಾಡ್ತಾವು. ಅಲ್ಲೇ ವೃತ್ತಿ ಆವರಣ ಭಂಗ ಮಾಡ್ತದ. ಆ ವೃತ್ತಿಯಲ್ಲಿದ್ದಂತ ಚಿದಾಭಾಸ ಇಂಥ ರಸ ಅಂತ ಗ್ರಹಣ ಮಾಡ್ತಾನಲ್ಲಿ. ಈಗ ಎಷ್ಟು ಹೇಳಿದ್ರಿ? 3 ಇಂದ್ರಿಯಗಳಿಂದ ಹೇಳಿದ್ರು. 3 ಅದ ಈಗ: ನೇತ್ರ, ಶ್ರೋತ್ರ ಮತ್ತು ಜೀವ. ಜೀವೇಂದ್ರಿಯ. ಇನ್ನು 4ನೇದು ಹೇಳ್ತಾರ ನೋಡ್ರಿ, ಏನ್ ಹೇಳ್ತಾರ? ಎಲ್ಲಿ ಘ್ರಾಣೇಂದ್ರಿಯದಿಂದ ಗಂಧದ ಪ್ರತ್ಯಕ್ಷವಾಗುವುದು, ಅಲ್ಲಿ ಆದರೂ ಕೂಡ ನಾಸಿಕರೂಪ ಗೋಲಕದೊಡನೆ ಪುಷ್ಪಾದಿ ರೂಪ ಗಂಧದ ಆಶ್ರಯವು ಅಥವಾ ಅವುಗಳ ಸೂಕ್ಷ್ಮ ಅವಯವಗಳು ಯಾವಾಗ ಸಂಯೋಗವಾಗುವವೋ, ಈಗ ಇಲ್ಲಿ ಏನಾಗ್ತದ್ರಿ? ವೃತ್ತಿ ಆ ಗ್ರಹಣವನ್ನ ಬಿಟ್ಟು ಹೊರಗೆ ಹೋಗುವುದೇ ಇಲ್ಲ. ಅಲ್ಲಿ ಹೆಂಗ್ ವಿಷಯ ಮಾಡ್ತದ್ರಿ ಅದು? ಅದೇ ಬರ್ತದ್ರಪ್ಪರ, ಗಾಳಿ ಮುಖಾಂತರ ವಾಸನೆ, ಗಂಧ ವಾಸನೆ ತಾನಾಗಿ ಬಂದು ಇಲ್ಲಿ. ಅದು ವಾಸನೆ ಸ್ವತಂತ್ರ ಇರಂಗಿಲ್ರಿ, ಗಂಧ ಸ್ವತಂತ್ರ ಇರಂಗಿಲ್ಲ ಅದು. ಹೌದ್ರಪ್ಪರ, ಹ್ಞೂನ್ರಿ. ಆ ಹೂವನ್ನ ಆಶ್ರಯ ಮಾಡ್ಕೊಂಡೇ ಇರ್ತದದು. ಹ್ಞೂನ್ರಿ. ಹೆಂಗ್ ಬರ್ತದ್ರಿ ಅದು ಬರ್ಬೇಕಾದ್ರ? ಅದು ವಾಯು ಮುಖಾಂತರ ಬರ್ತದ್ರಪ್ಪರ. ಅಂದ್ರೆ ಇವನು
ಪ್ರಾಣೇಂದ್ರಿಯ ಬರ್ ಹೇಳ್ರಪ್ಪ. ಆ ಗಂಧ ಸ್ವತಂತ್ರ ಇರಂಗಿಲ್ರಿ, ಅದು ಹೂವನ್ನ ಆಶ್ರಯ ಮಾಡ್ಕೊಂಡೇ ಇರ್ತದ್ರಿ ಅದು. ಅದೇ ರೀ, ಅದು ಪರಿಮಳ ಬಿಟ್ಟು ಹೂವು ಬಿಟ್ಟು ಅದು. ಹಾ, ಹ್ಮ್ ಮತ್ತದು ಹೆಂಗ್ ಬಂತ ಇಲ್ಲಿಗೆ? ಹ್ಮ್ ಎಲ್ಲಿ ಘ್ರಾಣೇಂದ್ರಿಯದಿಂದ ಗಂಧದ ಪ್ರತ್ಯಕ್ಷವಾಗುವುದು, ಅಲ್ಲಿಯಾದರೂ ಕೂಡ ನಾಸಿಕ ರೂಪ ಗೋಲಕದೊಡನೆ ಪುಷ್ಪಾದಿ ರೂಪ ಗಂಧದ ಆಶ್ರಯವು ಅಥವಾ ಅವುಗಳ ಸೂಕ್ಷ್ಮ ಅವಯವಗಳು ಅಂತಾರ ನೋಡ್ರಿ. ಆ ಹೂವಿನಲ್ಲಿ ಸೂಕ್ಷ್ಮ ಅವಯವಗಳ ಕಣ ಇರ್ತಾವ್ರಿ. ಅವು ಆ ಕಣವನ್ನ ಆಶ್ರಯ ಮಾಡ್ಕೊಂಡು ಬರ್ತದ್ರಿ. ಅದು ಕಣಗಳು ಬರ್ತಾವ. ಹೂನು ಬರಂಗಿಲ್ಲ, ಗಂಧನು ಸ್ವತಂತ್ರ ಬರಂಗಿಲ್ಲ. ಆ ಕಣ ಇರ್ತದ ಹೂವಿನಲ್ಲಿ, ಕಣಗಳು. ಆ ಕಣವನ್ನ ಆಶ್ರಯ ಮಾಡ್ಕೊಂಡ ಆ ಗಂಧ ಬರ್ತದ್ರಿ. ಅದು ಹೇಳ್ತಾರ ನೋಡ್ರಿ, ಸೂಕ್ಷ್ಮ ಅವಯವಗಳನ್ನು ಯಾವಾಗ ಸಂಯೋಗವಾಗುವವು, ಆ ಗ್ರಹಣಕ್ಕೆ ಬಂದು ಆ ಸೂಕ್ಷ್ಮ ಅವಯವಗಳು ಸಂಯೋಗ ಆದವು ಅಂದ್ರ ಆವಾಗ ನಾಸಿಕದ ಏನದ್ರಿ ಅದು ಅಗ್ರಭಾಗ ವೃತ್ತಿ ಅದ. ಹಾ, ನಾಸಿಕದ ಅಗ್ರಭಾಗ ವೃತ್ತಿ ಆದ ಘ್ರಾಣೇಂದ್ರಿಯಲ್ಲಿ ಸ್ಥಿತವಾಗಿರುವ ಯಾರು ಆಭಾಸ ಅಂತಃಕರಣದ ವೃತ್ತಿಯು ಪುಷ್ಪಾದಿ ರೂಪ ದ್ರವ್ಯಗಳ ಆಶ್ರಿತದಲ್ಲಿರುವ, ಆ ಪುಷ್ಪಾದಿ ರೂಪ ಅಂದರು ದ್ರವ್ಯ ಕಣಗಳು, ಪುಷ್ಪಾದಿ ರೂಪ ದ್ರವ್ಯಗಳ ಆಶ್ರಿತದಲ್ಲಿರುವ ಗಂಧ ಮಾತ್ರವನ್ನು ಗ್ರಹಣ ಅಂದರೆ ವಾಸನೆ ಅಷ್ಟೇ ಬತ್ ನೋಡ್ರಪ್ಪ. ವಾಸನೆ ಅಷ್ಟನ್ನ ಏನ್ ಮಾಡ್ತದ್ರಿ? ವಿಷಯ ಮಾಡುತ್ತದೆ. ಅಲ್ಲಿ ವೃತ್ತಿ ಭಾಗದಿಂದ ಗಂಧದ ಆವರಣ ಭಂಗವಾಗುತ್ತದೆ ಮತ್ತು ವೃತ್ತಿಯಲ್ಲಿರುವ ಚಿದಾಭಾಸ ಭಾಗವು ಗಂಧವನ್ನು ಪ್ರಕಾಶ ಮಾಡುತ್ತಾನೆ. ಅವ ಏನ್ ಮಾಡ್ತಾನಲ್ಲಿ, ಇಂಥ ಗ್ರಂಥ ಇದು ಸುಗಂಧದ, ಇದು ದುರ್ಗಂಧದ ಅಂತ ಅದನ್ನ ವಿಷಯ ಮಾಡವ ಯಾರಪ್ಪ ಅಂತ ಕೇಳಿದ್ರೆ ಆ ವೃತ್ತಿಯಲ್ಲಿದ್ದಂತ ಆಭಾಸ. ವೃತ್ತಿ ಗಂಧದ ಆವರಣ ಭಂಗ ಮಾಡ್ತದ. ಇದು ಇಂಥ ಗಂಧ ಅಂತ ಅಲ್ಲೇನಪ್ಪ ಆಭಾಸದನ್ನ ತಿಳಿತಾನ್ರಿ. ಇದು ಶ್ರೋತ್ರವೇ ಮೊದಲಾದವುಗಳ ಯಾವ ಶಬ್ದಾದಿ ವಿಷಯಗಳಿರುತ್ತವೆಯೋ, ಏನ್ ಕೊಟ್ರು ನೋಡ್ರಿ, ಶ್ರೋತ್ರವೇ ಮೊದಲಾದವುಗಳ ಯಾವ ಶಬ್ದಾದಿ ವಿಷಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಆಗುವ ರೀತಿ ಇರುತ್ತದೆ. ಇದು ಅಂದ್ರೆ ಹೊರಗೆ ಹೋಗಿ ಹ್ಯಾಂಗ ವಿಷಯ ಮಾಡ್ತದ ಅನ್ನೋದ್ರ ಬಗ್ಗೆ ಹೇಳಕತ್ತಾರ್ರಿ. ಪ್ರತ್ಯಕ್ಷ ಅನುಭವಕ್ಕೆ ಬರೋದು ಹೇಳಿದ್ರಪ್ಪ. ಅವಕುಲ ಜ್ಞಾನ ಹೆಂಗ ಆಗ್ತದ? ಶಬ್ದ, ಸ್ಪರ್ಶ, ರೂಪ, ರಸ, ಈ ಗಂಧಗಳ ಜ್ಞಾನ ಹೆಂಗ ಆಗ್ತದ ಅನ್ನೋದ್ರ ಬಗ್ಗೆ ಹೇಳಕತ್ತಾರ್ರಿ. ಎಲ್ಲಿ ಬಂದಿತ್ತಿರಿ ಇದು ಟಿಪ್ಪಣಿ ರೀ? ಈ ರೀತಿಯಿಂದ ಬಾಯದಲ್ಲಿರುವ ಪದಾರ್ಥಗಳಲ್ಲಿ ನೇತ್ರಕ್ಕೆ ವಿಷಯವಾದ ಯಾವ ವಸ್ತುವಿದೆಯೋ ಅದರ ಪ್ರತ್ಯಕ್ಷವಾಗುವ ಜ್ಞಾನದ ರೀತಿಯನ್ನು ಹೇಳಲ್ಪಟ್ಟಿತ್ತು. ಅಲ್ಲಿ ನೋಡ್ರಪ್ಪ. ಹೌನ್ರಿ. ನೇತ್ರಕ್ಕೆ ವಿಷಯವಾದ ಯಾವ ವಸ್ತುವಿದೆಯೋ ಅದರ ಪ್ರತ್ಯಕ್ಷವಾಗುವ ಜ್ಞಾನದ ಈ ರೀತಿಯನ್ನು ಹೇಳಲ್ಪಟ್ಟಿತು. ಇನ್ನು ಏನ್ ಹೇಳ್ತಾರೆ ನೋಡ್ರಿ, ಶ್ರವಣ ಮೊದಲಾದವುಗಳಿಗೆ ಯಾವುದು ವಿಷಯವಾಗುವುದು ಅದರ ಪ್ರತ್ಯಕ್ಷವಾಗುವ ಜ್ಞಾನದ ರೀತಿಯನ್ನಾದರೂ ಹೀಗೆಯೇ ತಿಳಿದುಕೊಳ್ಳಬೇಕು. ಶ್ರವಣವೇ ಮೊದಲಾದವುಗಳಿಗೆ ಯಾವುದು ವಿಷಯವಾಗುವುದು ಅದರ ಪ್ರತ್ಯಕ್ಷವಾಗುವ ಜ್ಞಾನದ ರೀತಿಯನ್ನಾದರೂ ಹೀಗೆ ತಿಳ್ಕೋಬೇಕು.
ಅಲ್ಲಿ ಹೋಗಿ ಏನು ಮಾಡ್ತಾನ್ರಿ ಅಲ್ಲಿ ಆ ಶಬ್ದ ಆ ವೃತ್ತಿ ಏನು ಮಾಡ್ತದ ಆವರಣ ಭಂಗ ಮಾಡ್ತದ, ಅದರಲ್ಲಿದ್ದ ಚಿದಾಭಾಸ ಅದನ್ನ ವಿಷಯ ಮಾಡ್ತಾನ. ಇನ್ನು ಜ್ಞಾನ ಆಗು ಸಂಭವದಲ್ಲಿ ಎಲ್ಲಿ ಆ ಪ್ರತ್ಯಕ್ಷ ಬ್ರಹ್ಮಜ್ಞಾನ ಆಗು 188ನೇ ಅಂಕದಲ್ಲಿ ಅಜ್ಞಾನಕ್ಕೆ ಆಶ್ರಯವಾಗಿಯೂ ಮತ್ತು ವಿಷಯವಾಗಿಯೂ ಚೇತನವಿರುತ್ತದೆ. ವಿಷಯವಾಗಲ್ಪಟ್ಟ ಯಾವ ಘಟವಿರುವುದೋ ಅದು ತಮೋಗುಣದ ಕಾರ್ಯವಿರುತ್ತದೆ. ಆದ್ದರಿಂದ ಸ್ವರೂಪತಾ ಜಡವಿರುತ್ತದೆ ಮತ್ತು ಅದರಲ್ಲಿ ಅಜ್ಞಾನ ಹಾಗೂ ಅದರ ಆವರಣ ಇರುತ್ತದೆ ಎಂಬ ಈ ವಿಷಯದಲ್ಲಿ ಈ ಸಂಶಯ ಉತ್ಪತ್ತಿಯಾಗುತ್ತದೆ. ಏನಂದ್ರೆ ಅಜ್ಞಾನ ಮತ್ತು ಅದರ ಆವರಣವು ವಿಚಾರ ದೃಷ್ಟಿಯಿಂದ ಚೇತನದಲ್ಲಿ ಇರುತ್ತದೆ, ಘಟದಲ್ಲಿ ಇರುವುದಿಲ್ಲ. ಯಾಕಂದರೆ ಅಜ್ಞಾನವು ಚೇತನದ ಆಶ್ರಿತದಲ್ಲಿರುತ್ತದೆ ಮತ್ತು ಚೇತನವನ್ನೇ ಏನು ಮಾಡ್ತದಪ್ಪ ಅಂತ ಕೇಳಿದರೆ ವಿಷಯ ಮಾಡುತ್ತದೆ. ಇದು ವೇದಾಂತದ ಸಿದ್ಧಾಂತವಿರುತ್ತದೆ ಮತ್ತು 7 ಅವಸ್ಥೆಗಳನ್ನು ನಿರೂಪಣೆ ಮಾಡುವ ಪ್ರಸಂಗದಲ್ಲಿ ಯಾವ ಅಜ್ಞಾನಕ್ಕೆ ಆಶ್ರಯನಾದ ಅಂತಃಕರಣ ಸಹಿತ ಆಭಾಸನನ್ನು ಹೇಳಿರುವುದು, ಅವನು ಅಜ್ಞಾನದ ಅಭಿಮಾನಿಯಾಗಿರುತ್ತಾನೆ. ಅಲ್ಲೇನು ಹೇಳ್ಯಾರಲ್ಲ, ಅದು ಸಪ್ತಾವಸ್ಥೆಗಳಲ್ಲಿ ಅದು ಅವನು ಅಜ್ಞಾನದ ಆಗಿದ್ದಾನೆ. ನಾನು ತಿಳಿಯಂಗಿಲ್ಲ ಅಂತೇನು ಹೇಳಿದ್ದಲ್ಲ, ಅವನು ಅಜ್ಞಾನದ ಅಭಿಮಾನಿಯಾಗಿರುತ್ತಾನೆ. ನಾನು ಅಜ್ಞಾನಿ ಇರುತ್ತೇನೆ ಎಂಬ ಅಭಿಮಾನವು ಅಂತಃಕರಣ ಸಹಿತವಾದ ಆಭಾಸನಿಗೆ ಆಗುತ್ತದೆ. ಈ ಕಾರಣದಿಂದ ಆಭಾಸನು ಅಜ್ಞಾನಕ್ಕೆ ಆಶ್ರಯನೆಂದು ಹೇಳಲ್ಪಟ್ಟಿರುತ್ತಾನೆ. ಆದರೆ ಮುಖ್ಯ ಆಶ್ರಯವು ಚೇತನವಿರುತ್ತದೆ ಹೊರತು ಆಭಾಸ ಸಹಿತ ಅಂತಃಕರಣವಲ್ಲ. ಇಲ್ಲೊಂದು ಟಿಪ್ಪಣಿ ಕೊಟ್ಟ ನೋಡಿ 191. ಹೇಗೆಂದರೆ ಧನಕ್ಕೆ ಮುಖ್ಯ ಆಶ್ರಯವು ಕೋಶ, ಪೆಟ್ಟಿಗೆ ಮೊದಲಾದ ಧನದ ಭಂಡಾರ ಇರುತ್ತದೆ. ಆದರೆ ನಾನು ಧನಿಕನಿರುತ್ತೇನೆ ಎಂಬ ಅಭಿಮಾನ ರೂಪ ಆಶ್ರಯವಾಗಿ ಹೇಗೆ ಪುರುಷನಿರುತ್ತಾನೆಯೋ ಅದರಂತೆ ಅಜ್ಞಾನಕ್ಕೆ ಮುಖ್ಯ ಆಶ್ರಯವು ಚೇತನವಿರುತ್ತದೆ. ಆದರೆ ಅಭಿಮಾನ ರೂಪ ಆಶ್ರಯವು ಆಭಾಸ ಅಂತಃಕರಣವಿರುತ್ತದೆ. ಮುಖ್ಯ ಆಶ್ರಯ ಅಲ್ಲವ ಆಭಾಸ ರೂಪ ಅಂತಃಕರಣ, ಆ ಅಭಿಮಾನ ರೂಪ ಆಶ್ರಯದನ. ಮುಖ್ಯ ಆಶ್ರಯವು ಚೇತನವಿರುತ್ತದೆ ಹೊರತು ಆಭಾಸ ಸಹಿತ ಅಂತಃಕರಣವಲ್ಲ. ಯಾಕಂದರೆ ಆಭಾಸ ಸಹಿತವಾದ ಅಂತಃಕರಣವು ಅಜ್ಞಾನದ ಕಾರ್ಯವಿರುತ್ತದೆ. ಯಾವುದು ಯಾವುದರ ಕಾರ್ಯವಾಗಿರುತ್ತದೆಯೋ ಅದು ಅದಕ್ಕೆ ಆಶ್ರಯವಾಗುವುದು ಸಂಭವಿಸುವುದಿಲ್ಲ. ಆ ಕಾರಣಕ್ಕೆ ಹಂಗೆ ಆಶ್ರಯ ಆಗ್ತದೆ, ಆಗಂಗಿಲ್ಲ ಅದು. ಆದ್ದರಿಂದ ಚೇತನವೇ ಅಜ್ಞಾನಕ್ಕೆ ಅಧಿಷ್ಠಾನ ರೂಪ ಆಶ್ರಯವಿರುತ್ತದೆ ಮತ್ತು ಎರಡನೇ ಕಡೆ ಚೇತನವನ್ನೇ ಅಜ್ಞಾನವು ವಿಷಯ ಮಾಡುತ್ತದೆ. ಅದರ ಆಶ್ರಯದಲ್ಲಿದ್ದು ಅದಕ್ಕೆ ವಿಷಯ ಮಾಡ್ತದದು. ಇರುವುದೆಲ್ಲದ ಅಜ್ಞಾನ ಚೇತನದ ಆಶ್ರಯದಲ್ಲದ. ಮತ್ತೇನು ಮಾಡ್ಲಾಗತ್ತದ, ಆ ಚೇತನವೇ ವಿಷಯ ಮಾಡಿದೆ ಅಂದ್ರೆ ತಿಳಿಗುಡ್ಲಾರ್ದಂಗೆ ಮಾಡ್ಯದ. ಅಂದರೆ ಸ್ವರೂಪಕ್ಕೆ ಯಾವ ಆವರಣ ಮಾಡುವಂಥದ್ದೇನಿರುವುದೋ ಅದಕ್ಕೆ ಅಜ್ಞಾನವು ವಿಷಯ ಮಾಡುತ್ತದೆ ಎಂದು ಹೇಳಿರುತ್ತದೆ. ಆ ಅಜ್ಞಾನಕೃತವಾದ ಆವರಣವು ಜಡ ವಸ್ತುವಿನಲ್ಲಿ ಸಂಭವಿಸುವುದಿಲ್ಲ. ಅದು ಜಡ ವಸ್ತುವಿನಲ್ಲಿರು ಸಂಭವಿಸುವುದಿಲ್ಲ. ಯಾಕಂದರೆ ಜಡ ವಸ್ತು ಸ್ವರೂಪದಿಂದಲೇ ಆವೃತವಿರುತ್ತದೆ.
ಅದರಲ್ಲಿ ಅಜ್ಞಾನಕೃತವಾದ ಆವರಣದ ಉಪಯೋಗವು ಸ್ವಲ್ಪವಾದರೂ ಇರುವುದಿಲ್ಲ. ಈ ರೀತಿಯಿಂದ ಅಜ್ಞಾನಕ್ಕೆ ಆಶ್ರಯವು ಚೇತನವಿರುತ್ತದೆ. ಹೇಗೆಂದರೆ ಗ್ರಹದ ಮಧ್ಯ ಏನಂತಾರೆ, ಗ್ರಹದ ಮಧ್ಯ ಪ್ರದೇಶವನ್ನು ಆಶ್ರಯ ಮಾಡಿಕೊಂಡಿರುವ ಯಾವ ಅಂಧಕಾರವಿರುತ್ತದೆಯೋ, ಅಂಧಕಾರ ಇರಬೇಕಾದ್ರೆ ಏನು ಆಶ್ರಯ ಮಾಡ್ಕೊಂಡದದು? ಗ್ರಹದ ಮಧ್ಯಭಾಗವನ್ನು ಆಶ್ರಯ ಮಾಡ್ಕೊಂಡದ. ಮತ್ತದೇನು ಮಾಡ್ಯದ? ಅದು ಗ್ರಹದ ಮಧ್ಯವನ್ನೇ ಆವರಣ ಮಾಡಿರುತ್ತದೆ. ಅಲ್ಲಿದ್ದ ಆ ಮನಿನೇ ಕಾಣಿಸ್ಕೊಡ್ಲಾರ್ದಂಗೆ ಮಾಡ್ಯದದು. ಎಲ್ಲದದು ಇರೋದು? ಆ ಮನಿಯನ್ನ ಆಶ್ರಯ ಮಾಡ್ಕೊಂಡೇ ಅದ. ಆ ಮನೇನೇ ಕಾಣಗುಡ್ಲಾರ್ದಂಗೆ ಮಾಡ್ಯದದು. ಒಳಗಿನ ಮಧ್ಯಭಾಗ ಇರುವುದಿಲ್ಲದ, ಅದರ ಆಶ್ರಯದಲ್ಲಿದ, ಅದಕ್ಕೆ ಆವರಣ ಮಾಡಿಬಿಟ್ಟದು. ಅದರಂತೆ ಆದ್ದರಿಂದ ಜಡವಾದ ಘಟ್ಟದಲ್ಲಿ ಅಜ್ಞಾನವಾಗಲಿ ಅದರ ಆವರಣವಾಗಲಿ ಸಂಭವಿಸುವುದಿಲ್ಲ. ಅದರಲ್ಲಿ ಈಗ ನೋಡ್ರಿ ಏನಂತಾರೆ ಇಲ್ಲಿ 189, ಬಾಹ್ಯದಲ್ಲಿರುವ ಪದಾರ್ಥದಲ್ಲಿ ವೃತ್ತಿ ಮತ್ತು ಆಭಾಸಗಳೆರಡರ ಉಪಯೋಗವೂ ಇರುತ್ತದೆ. ಹೊರಗೇನು ಇನ್ನು ಘಟದ ವಿಷಯದ ಜ್ಞಾನ ಆಗಬೇಕಾದ್ರೆ ಏನದರಿ? ವೃತ್ತಿ ಮತ್ತು ಆಭಾಸಗಳೆರಡರ ಉಪಯೋಗವಿರುತ್ತದೆ. ಘಟದ ಉದಾಹರಣೆ ಸಹಿತವಾಗಿ ಅದರಲ್ಲಿಯ ಅಜ್ಞಾನ ಆವೃತವು ಹೇಳಲ್ಪಡುತ್ತದೆ. ಈ ರೀತಿಯಿಂದ ಸಮಾಧಾನವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ಚೇತನದ ಸ್ವರೂಪದಿಂದ ಭಿನ್ನವಾಗಿಯೂ, ನೋಡ್ರಿ, ಚೇತನದ ಸ್ವರೂಪದಿಂದ ಭಿನ್ನವಾಗಿಯೂ ಸತ್ಯ ಅಸತ್ಯದಿಂದ ವಿಲಕ್ಷಣವಾಗಿಯೂ ಇರುವ ಯಾವ ಅಜ್ಞಾನವು ಚೇತನದ ಆಶ್ರಿತದಲ್ಲಿರುತ್ತದೆ, ಆ ಅಜ್ಞಾನದಿಂದಲೇ ಹೇಗೆ ಚೇತನವು ಆವೃತವಾಗಲ್ಪಡುತ್ತದೆಯೋ, ಅದರ ಆಶ್ರಿತದಲ್ಲಿದ್ದು ಅದಕ್ಕೆ ಏನು ಮಾಡ್ಯದಿದು? ಆವೃತ ಮಾಡ್ಯದ. ಅದರಂತೆ ಘಟದ ಸ್ವರೂಪಕ್ಕಿಂತಲೂ ಭಿನ್ನವಾಗಿರುವ ಅಜ್ಞಾನವು, ಯದ್ಯಪಿಗಾರಂತನ, ಘಟದ ಆಶ್ರಿತದಲ್ಲಿರುವುದಿಲ್ಲದು. ಆ ಅಜ್ಞಾನ ಏನದದು? ಘಟದ ಆಶ್ರಿತದಲ್ಲಿರುವುದಿಲ್ಲದು. ತಥಾಪಿ ಹೇಳ್ತಾರೆ, ಏನು ಹೇಳ್ತಾರೆ ನೋಡ್ರಿ, ಅಜ್ಞಾನದಿಂದಲೇ ಘಟವೇ ಮೊದಲಾದವುಗಳು ಸ್ವರೂಪದಿಂದಲೇ ಪ್ರಕಾಶರಹಿತವಾಗಿಯೂ ಜಡ ಸ್ವರೂಪವಾಗಿಯೂ ರಚಿಸಲ್ಪಟ್ಟಿರುತ್ತವೆ. ಆದ್ದರಿಂದಲೇ ಯಾವಾಗಲೂ ಕತ್ತಲೆಯಂತೆ ಆವೃತವಾಗಿರುತ್ತವೆ ಅವು. ಯಾವ ಘಟಾದಿಗಳು ಆ ಆವೃತ ಸ್ವಭಾವದ ಘಟವೇ ಮೊದಲಾದವುಗಳನ್ನು ಅಜ್ಞಾನವೇ ಮಾಡಿರುತ್ತದೆ. ಅದು ಮಾಡುವುದು ಯಾವುದು? ಅಜ್ಞಾನ. ಯಾಕಂದರೆ ತಮೋಗುಣ ಪ್ರಧಾನವಾದ ಅಜ್ಞಾನದಿಂದ ಪಂಚಮಹಾಭೂತಗಳು ಉತ್ಪತ್ತಿಯಾಗಿರುತ್ತವೆ. ಆ ಪಂಚಮಹಾಭೂತಗಳು ಎದರಿಂದಾಗ್ಯವಪ್ಪ ಅಂತ ಕೇಳಿದ್ರೆ, ಅವು ಸ್ವರೂಪತಃ ತಮೋಗುಣದಿಂದಾಗ್ಯವು. ಘಟವೇ ಮೊದಲಾದಗಳು ಅಜ್ಞಾನವೇ ಮಾಡಿರುತ್ತದೆ. ಯಾಕಂದರೆ ತಮೋಗುಣ ಪ್ರಧಾನವಾದ ಅಜ್ಞಾನದಿಂದ. ಇವೆಲ್ಲ ಎದರಿಂದಾಗ್ಯವು? ಆ ಪಂಚಮಹಾಭೂತಗಳು ಸಹಿತ ತಮೋಗುಣ ಪ್ರಧಾನವಾದ ಅಜ್ಞಾನದಿಂದ ಪಂಚಮಹಾಭೂತಗಳು ಉತ್ಪತ್ತಿಯಾಗಿ ಅವುಗಳ ಮೂಲಕ ಇವಾಗ್ಯವ ಮುಂದೆ ಘಟ ಮೊದಲಾದಗಳು ಹುಟ್ಟಿರುತ್ತವೆ. ಆ ಭೂತಗಳು ತಮೋಗುಣ ಆವರಣ ಸ್ವಭಾವವುಳ್ಳವುಗಳಾಗಿರುತ್ತವೆ. ಅವು ಹೆಂಗವಪ್ಪ ಅಂತ ಕೇಳಿದ್ರೆ ಅವು ತಮೋಗುಣ ಆವರಣ ಸ್ವಭಾವದವು. ಆದ್ದರಿಂದ ಘಟವೇ ಮೊದಲಾದವುಗಳು ಪ್ರಕಾಶರಹಿತವಾಗಿ ಅಂದಂದ್ರೆ ಕುರುಡ, ಅಂದವೇ ಆಗಿರುತ್ತವೆ. ಈ ರೀತಿಯಿಂದ
ಅಂಧತ್ವ ರೂಪ ಆವರಣವು ಘಟವೇ ಮೊದಲಾದವುಗಳಲ್ಲಿ ಅಜ್ಞಾನಕೃತವಾಗಿ ಸ್ವಭಾವ ಸಿದ್ಧವಿರುತ್ತವೆ. ಅವು ಸ್ವಭಾವ ಅಜ್ಞಾನಕೃತವಾಗಿ ಸ್ವಭಾವ ಸಿದ್ಧದವು. ಮತ್ತು ಘಟಾದಿಗಳಿಗೆ ಅಧಿಷ್ಠಾನವಾದ ಚೇತನದ, ನೋಡ್ರಿ ನಂತರ ಘಟಾದಿಗಳಿಗೆ ಅಧಿಷ್ಠಾನವಾದ ಚೇತನದ ಆಶ್ರಿತದಲ್ಲಿಯೇ ಇರುವ ಅಜ್ಞಾನವು ಏನ್ ಮಾಡ್ತದ? ಚೇತನವನ್ನೇ ಆಚ್ಛಾದನ ಮಾಡಿ, ಚೇತನವಾದ ಅದರ ಆಶ್ರಯದಲ್ಲಿ ಅದ, ಆ ಚೇತನವನ್ನೇ ಆಚ್ಛಾದನ ಮಾಡಿ ಸ್ವಭಾವದಿಂದಲೇ ಆವೃತವಾಗಿರುವ ಘಟವೇ ಮೊದಲಾದವುಗಳನ್ನು ಕೂಡ ಆವೃತ ಮಾಡುತ್ತದೆ. ಅವು ಸ್ವಭಾವತಃ ಆವೃತ್ತಿದ್ರು ಸಹಿತ ಮತ್ತವಕ್ಕೇನು ಮಾಡ್ತದ? ಆವೃತ ಮಾಡ್ತದವು. ಚೇತನ ಆಶ್ರಿತದಲ್ಲಿದ್ದು ಚೇತನವನ್ನೇ ಆಚ್ಛಾದನ ಮಾಡಿ ಮತ್ತು ಈ ಘಟಾದಿಗಳನ್ನು ಸಹಿತ ಆವೃತ ಮಾಡ್ತದ ಅಂತಿವ್ರು ಹೇಳದ ಬಳಕ ಇಲ್ಲಿ ಯದ್ಯಪಿ ಒಂದು ಸಂಶಯ ಮಾಡ್ತಾನ್ರಿ ಅವ. ಏನು ಮಾಡ್ತಾನ? ಸ್ವಭಾವದಿಂದಲೇ ಆವೃತವಾಗಿರುವ ಘಟಾದಿಗಳಿಗೆ ಆವರಣ ಮಾಡುವುದರಲ್ಲಿ ಯಾವ ಪ್ರಯೋಜನವಿರುವುದಿಲ್ಲ. ಅವು ಮೊದಲೇ ಕುಡ್ಡದ ಮತ್ತು ಅವಕ್ಕೆ ಆವರಣ ಮಾಡ್ತಾವಂದ್ರೆ ಪ್ರಯೋಜನ ಏನದರಿ? ಹಿಂಗಂತ ನಾವು ಈಗ ಘಟಾದಿಗಳು ಏನವ ಸ್ವಭಾವತ ಆವೃತ್ತದವು, ಮತ್ತು ಅವಕ್ಕೆ ಆವೃತ್ತ ಮಾಡ್ತದಂದ್ರೆ ಪ್ರಯೋಜನ ಏನದ ಅಂತ ಕೇಳ್ದವ. ಅದಕ್ಕೆ ತಥಾಪಿ ಹೇಳ್ತಾರೆ ಸಮಾಧಾನಕಾರರು, ಆವರಣವನ್ನು ಮಾಡುವ ಪದಾರ್ಥವು ಅದೇನಂತಾರ ನೋಡಿ, ಅಜ್ಞಾನವು ಪ್ರಯೋಜನದ ಅಪೇಕ್ಷೆ ಇಲ್ಲದೆ, ಪ್ರಯೋಜನ ಬೇಕತ್ ಹಿಂಗೇನಲ್ಲ, ಪ್ರಯೋಜನ ಇಲ್ಲದಿದ್ದಾಗ್ಯಾದರೂ ನಿರಾವರಣ ಪದಾರ್ಥಗಳನ್ನು ಹೇಗೆ ಆವರಿಸುತ್ತದೆಯೋ, ಆ ಚೇತನಕ್ಕೆ ಅಲ್ಲಿ ಏನ್ ಮಾಡ್ತದ? ಪ್ರಯೋಜನ ಇಲ್ಲದಿದ್ರು ಆವರಣ ಮಾಡ್ತದಲ್ಲ, ಹಾಂಗಿ ಘಟಾದಿಗಳಿಗೂ ಆವರಣ ಮಾಡ್ತದದು. ಅದರಂತೆ ಆವರಣ ಸಹಿತವಾದ ಪದಾರ್ಥಗಳಲ್ಲಿಯೂ ಕೂಡ ಆವರಣವನ್ನು ಮಾಡುತ್ತದೆ. ಅದಕ್ಕೆ ಪ್ರಯೋಜನ ಬೇಕತ್ ಹಿಂಗೇನಿಲ್ಲ, ಪ್ರಯೋಜನ ಇಲ್ಲದಿದ್ರು ಅದ್ರ ಸ್ವಭಾವವೇ ಅಜ್ಞಾನದೇನು ಆವರಣ ಮಾಡೋದು, ಮುಚ್ಚೋದು. ಪ್ರಯೋಜನ ಬೇಕತ್ ಹಿಂಗೇನಿಲ್ಲ. ಇದು ಲೋಕದಲ್ಲಿ ಪ್ರಸಿದ್ಧವಿರುತ್ತದೆ. ಆ ಜ್ಞಾನದಿಂದ ಆವೃತವಾದ ಘಟವನ್ನು ವ್ಯಾಪಿಸಿರುವಂಥ ಅಂತಃಕರಣದ ಆಭಾಸ ಸಹಿತವಾದ ಯಾವ ಘಟಾದಿ ವೃತ್ತಿ ಏನ್ರಿ ಘಟಾಕಾರ ವೃತ್ತಿಯಾಗಿರುವುದು, ಅದರಲ್ಲಿ ವೃತ್ತಿ ಮತ್ತು ಏನ್ ಮಾಡ್ತದ್ರಿ? ವೃತ್ತಿ ಭಾಗವು ಮಾತ್ರ ಘಟದ ಆವರಣವನ್ನು ದೂರ ಮಾಡುತ್ತದೆ. ಆ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಏನ್ ಮಾಡ್ತದ? ಆ ಘಟದ ಆಕಾರವನ್ನು ತಾಳ್ತದದು ವೃತ್ತಿ. ನೋಡ್ರಿ ಹೇಳ್ತಾರೆ ಒಂದೇ ಆಕಡದೊಳಗೆ, ವೃತ್ತಿ ಭಾಗವು ಮಾತ್ರ ಘಟದ ಆವರಣವನ್ನು ದೂರ ಮಾಡುತ್ತದೆ. ದೂರ ಮಾಡ್ತದಂದ್ರೆ ಏನ್ ಮಾಡ್ತದ? ಘಟ ಹ್ಯಾಂಗದ ಹಂಗ ಘಟದ ಆಕಾರ ಆಗ್ತದ ವೃತ್ತಿ. ಮತ್ತು ಎರಡನೇ ಕಡೆ ಆ ವೃತ್ತಿಯಲ್ಲಿ ಯಾವ ಆಭಾಸ ಭಾಗವಿರುವುದೋ ಅದು ಘಟವನ್ನು ಪ್ರಕಾಶ ಮಾಡುತ್ತದೆ. ಆ ವೃತ್ತಿಯಲ್ಲಿ ಆಭಾಸದನಲ್ಲ, ಆಭಾಸ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ಇದು ಘಟ ಅಂತ ಘಟ ಜ್ಞಾನ ಮಾಡ್ಕೊತಾನವ. ವೃತ್ತಿ ಆವರಣ ಭಂಗ ಮಾಡ್ತದ, ಆ ವೃತ್ತಿಯಲ್ಲಿದ್ದಂಥ ಆಭಾಸ ಇದು ಘಟ ಅಂತ ಘಟ ಜ್ಞಾನ ಆಗ್ತದ ಅವನಿಗೆ. ಈ ರೀತಿಯಿಂದ ಬಾಹ್ಯದಲ್ಲಿರುವ ಪದಾರ್ಥಗಳಲ್ಲಿ ವೃತ್ತಿ ಹಾಗೂ ಆಭಾಸಗಳೆರಡರ ಉಪಯೋಗವಿರುತ್ತದೆ. ಬಾಹ್ಯದಲ್ಲಿರುವ ಹೊರಗ ಯಾವುದೇ ಜ್ಞಾನ ಆಗಬೇಕಾದ್ರೆ ಇವು ಎರಡರ ಉಪಯೋಗದ. ವೃತ್ತಿ ಹೋಗಿ ಅದರ ಸಮಾನ ಆಕಾರ ಧಾರಣ ಮಾಡ್ತದ, ಆ ವೃತ್ತಿಯಲ್ಲಿದ್ದಂಥ ಆಭಾಸ ಇದು ಯಾವ ವಿಷಯ ಇರ್ತದ ಆ ವಿಷಯದ ಜ್ಞಾನ ಆಗ್ತದ. ಘಟ ಇತ್ತಂದ್ರೆ ಘಟ, ಪಟ ಇತ್ತಂದ್ರೆ ಪಟ. ಹಿಂಗ ಆ ಭೌತಿಕ ವಿಷಯದ ಜ್ಞಾನ ಯಾರಿಗೆ ಆಗ್ತದಪ್ಪ ಅಂತ ಕೇಳಿದ್ರೆ ಇಲ್ಲಿ ಆ ಚಿದಾಭಾಸನಿಗೆ ಆಗುತ್ತದೆ. ಇದು ಯಾಕೆ ಹೇಳಕತ್ತಾರಪ್ಪ ಅಂದ್ರೆ ಮೊದಲ
ಈ ಹೊರಗಿನ ಇಂದ್ರಿಯ ಮುಖಾಂತರ ಆಗುವಂಥ ಜ್ಞಾನ ಹೆಂಗೆ ಆಗ್ತಾವ ಅನ್ನೋದು ಹೇಳಗತ್ತಾರ. ಮುಂದೇನು ಹೇಳೋರದಾರ, ಬ್ರಹ್ಮಜ್ಞಾನ ಮಾಡಿ ಕೊಡೋರದಾರ. ಆ ಜ್ಞಾನ ಹೆಂಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಮೊದಲು ಬಾಹ್ಯ ವಿಷಯದ ಜ್ಞಾನ ಹೆಂಗೆ ಆಗ್ತದಂತ ತೋರಿಸ್ಕೊಡ್ತಾರೆ. ಇನ್ನು 190 ದೃಷ್ಟಾಂತ ಹೇಳ್ತಾರೆ ಇಲ್ಲೊಂದು. ಹೇಗೆಂದರೆ, ಗಾಢವಾದ ಕತ್ತಲೆಯಲ್ಲಿ ಮಣ್ಣಿನ ಅಥವಾ ಲೋಹದ ಪಾತ್ರೆಯು ಅಗಲವಾದ ಬಾಯಿ ಇರುವ ಮಣ್ಣಿನ ಹರವೆಯಿಂದ ಮುಚ್ಚಲ್ಪಟ್ಟಿರುತ್ತದೆ. ಏನಂತಾರೆ? ಹೇಗೆಂದರೆ, ಗಾಢವಾದ ಕತ್ತಲೆಯಲ್ಲಿ ಮಣ್ಣಿನ ಅಥವಾ ಲೋಹದ ಪಾತ್ರೆಯು ಅಗಲವಾದ ಬಾಯಿ ಇರುವ ಮಣ್ಣಿನ ಹರವೆಯಿಂದ ಮುಚ್ಚಲ್ಪಟ್ಟಿರುತ್ತದೆ. ಅಲ್ಲಿ ದಂಡದಿಂದ ಹರವೆಯನ್ನು ಒಡೆದ ನಂತರವೂ ಕೂಡ ಏನ್ರಿ, ದೀಪವಿಲ್ಲದೆ ಆ ನಿರಾವರಣ ಪಾತ್ರೆಯು ಅದು ಸದ್ದೇನಾಗ್ಯದ, ಅದು ಒಡೆದ ಬಳಕ ಅದೇನಾಯ್ತು, ಆವರಣ ತೆಗಿತು. ಅದಕ್ಕೇನು ಮುಚ್ಚಿತ್ತಲ್ಲ, ಮುಚ್ಚಿದ್ದು ಒಡೆದ ಕೂಡಲೇ ಅದೇನಾಯ್ತು, ನಿರಾವರಣ ಪಾತ್ರೆಯು ಪ್ರಕಾಶವಾಗುವುದಿಲ್ಲ. ಅದು ತೋರ್ತದೇನು? ತೋರಂಗಿಲ್ಲ. ಅದ್ರ ಮ್ಯಾಗ ಆವರಣ ಇದ್ದುದು ಒಡೆದ್ರ ಖರೆ, ಇನ್ನೂ ಕತ್ತಲೆಯಾಗದದು. ಮತ್ತೇನೆಂದರೆ, ದೀಪದಿಂದಲೇ ಹೇಗೆ ಪ್ರಕಾಶವಾಗುತ್ತದೆಯೋ, ಅಲ್ಲಿ ದೀಪ ಬೇಕಲ್ಲ, ಅದನ್ನ ನೋಡ್ಬೇಕಾದ್ರೆ, ಹಾಗೆ ಅಜ್ಞಾನದಿಂದ ಆವೃತವಾದ ಯಾವ ಘಟವಿರುವುದೋ ಅದರ ಆವರಣವನ್ನು ವೃತ್ತಿಯು ಭಂಗ ಮಾಡುತ್ತದೆ. ಆದಾಗ್ಯಾದರೂ ಘಟವು ಪ್ರಕಾಶವಾಗುವುದಿಲ್ಲ. ಆ ವೃತ್ತಿ ಅಷ್ಟೇ ಮ್ಯಾಲಿನ ಆವರಣ ಹೋಯ್ತಂದ್ರೆ ಆ ಘಟ ಅದೇನು ವಸ್ತು ಪ್ರಕಾಶ ಆಗ್ತದೆ ಅಂದ್ರೆ ಆಗುವುದಿಲ್ಲ. ಯಾಕಂದರೆ ಘಟವೇನೋ ಸ್ವರೂಪತಃ ಜಡವಿರುತ್ತದೆ, ಅದರಂತೆ ವೃತ್ತಿಯು ಕೂಡ ಜಡವಿರುತ್ತದೆ. ಅದು ಹೆಂಗೆ ಘಟ ಜಡ ಅದಲ್ಲ, ಹಂಗೆ ವೃತ್ತಿನೂ ಕೂಡ ಜಡ ಅದ. ಆವರಣವನ್ನು ಭಂಗ ಮಾಡುವುದು ಮಾತ್ರ ವೃತ್ತಿಯ ಪ್ರಯೋಜನವಿರುತ್ತದೆ. ವೃತ್ತಿ ಪ್ರಯೋಜನ ಏನಪ್ಪ ಅಂತ ಕೇಳಿದ್ರೆ ಆವರಣ ಭಂಗ ಮಾಡೋದಷ್ಟೇ. ಅದರಿಂದ ವೃತ್ತಿಯಿಂದ ಘಟದ ಪ್ರಕಾಶವಾಗುವುದಿಲ್ಲವಾದ್ದರಿಂದ ಘಟವನ್ನು ಪ್ರಕಾಶ ಮಾಡುವವನು ಆಭಾಸನಿರುತ್ತಾನೆ. ಆ ಘಟವನ್ನು ಪ್ರಕಾಶ ಮಾಡವ್ರು ಯಾರಪ್ಪ ಅಂತ ಕೇಳಿದ್ರೆ ಆಭಾಸ. ನೇತ್ರಕ್ಕೆ ವಿಷಯವಾದ ಯಾವ ವಸ್ತುವಿದೆಯೋ ಅದರ ಪ್ರತ್ಯಕ್ಷವಾಗುವ ಜ್ಞಾನದ ಈ ರೀತಿಯನ್ನು ಹೇಳಲ್ಪಟ್ಟಿತು. ನೋಡ್ರಿ, ಇದು ನೇತ್ರೇಂದ್ರಿಯ ಆಗುವಂಥ ಜ್ಞಾನ ಹೆಂಗೆ ಆಗ್ತದೆ ಅನ್ನೋದು ಹೇಳಿದ್ರಿ. ಈಗ ನೇತ್ರಕ್ಕೆ ವಿಷಯವಾದ ಯಾವ ವಸ್ತುವಿದೆಯೋ ಅದರ ಪ್ರತ್ಯಕ್ಷವಾಗುವುದು ಜ್ಞಾನದ ಈ ರೀತಿಯನ್ನು ಹೇಳಲ್ಪಟ್ಟಿತು. ಇನ್ನು ಶ್ರವಣೆ ಮೊದಲಾದುಗಳಿಗೆ ಏನಂತಾರೆ? ಶ್ರವಣವೇ ಮೊದಲಾದುಗಳಿಗೆ ಯಾವುದು ವಿಷಯವಾಗುವುದು ಅದರ ಪ್ರತ್ಯಕ್ಷವಾಗುವ ಜ್ಞಾನದ ರೀತಿಯನ್ನಾದರೂ ಹೀಗೆಯೇ ತಿಳಿದುಕೊಳ್ಳಬೇಕು. ಶ್ರೋತ್ರೇಂದ್ರಿಯಿಂದ ಏನು ಹೋಗ್ತದಲ್ಲ ಅದರ ಜ್ಞಾನ ಸಹಿತ ಹಿಂಗೆ. ಆ ವೃತ್ತಿ ಹೋಗಿ ಏನು ಮಾಡ್ತದ? ಆವರಣ ಭಂಗ ಮಾಡ್ತದ. ಆ ವೃತ್ತಿಯಲ್ಲಿದ್ದಂಥ ಆಭಾಸ ಇಂಥ ಶಬ್ದ ಅಂತ ತಿಳಿತಾನೆ ಮಾಡಿದ್ವಿ. ಅಲ್ಲಿ ವೃತ್ತಿಯಲ್ಲಿ ಆಭಾಸನು ಇರ್ತಾನೆ. ವೃತ್ತಿ ಏನು ಮಾಡ್ತದ? ಆ ಶಬ್ದದ ಆವರಣ ಭಂಗ ಮಾಡ್ತದ. ಆವರಣ ಭಂಗ ಮಾಡಿ ಆ ಶಬ್ದ ಇಂಥ ಶಬ್ದ ಅಂತ ತಿಳಿಯವ್ರು ಯಾರಪ್ಪ ಅಂತ ಕೇಳಿದ್ರೆ ಆಭಾಸ. ಇವೆರಡರ ಉಪಯೋಗದಲ್ಲಿ ಏನು ಕಾಗಿ ಒದರ್ತದೋ ಏನು ಕೋಗಿಲ್ ಒದರ್ತದೋ ಅಂತ ತಿಳಿಯವ್ರು ಯಾರೀ? ವೃತ್ತಿ ಅಲ್ಲ, ಅದರಲ್ಲಿದ್ದ ಚಿದಾಭಾಸ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, ಎಲ್ಲರೂ ಕೇಳಿಸ್ತದಿಲ್ರಿ ಪೌರ? 192
ಎದ್ರ ಮೇಲೆ ಬಂದದಪ್ಪ ಅಂತ ಕೇಳಿ ಶ್ರವಣವೇ ಮೊದಲಾದವುಗಳಿಗೆ, ಅಂದ್ರೆ ಶ್ರೋತ್ರೇಂದ್ರಿಯಿಂದ ಆಗುವಂತ ಜ್ಞಾನ. ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಶ್ರೋತ್ರೇಂದ್ರಿಯಕ್ಕೆ ಶಬ್ದ ವಿಷಯವು ಪ್ರತ್ಯಕ್ಷವಾಗುವುದು. ಎಲ್ಲಿ ಶ್ರೋತ್ರೇಂದ್ರಿಯಕ್ಕೆ ಶಬ್ದ ವಿಷಯವು ಪ್ರತ್ಯಕ್ಷವಾಗುವುದು, ಅಲ್ಲಿ ಶ್ರೋತ್ರದ್ವಾರ ಹೊರಟ ಯಾವ ಅಂತಃಕರಣದ ಸಾವಾಸ ವೃತ್ತಿ ಇರುವುದು, ಆಭಾಸ ಸಹಿತ ವೃತ್ತಿ ಇರುವುದು, ಅದು ದೂರ ದೇಶದಲ್ಲಿ ಅಥವಾ ಸಮೀಪ ದೇಶದಲ್ಲಿ, ಅದು ಶಬ್ದ ದೂರ ಇದ್ರೆ ದೂರತನ ಹೋಗ್ತದ, ಮತ್ತು ಸಮೀಪ ಇದ್ರೆ ಸಮೀಪನೂ ಹೋಗ್ತದದು. ಯಾಕಂದ್ರೆ ಎರಡು ಇಂದ್ರಿಯಗಳು ಹೊರಗೆ ಹೋಗಿ ಕೆಲಸ ಮಾಡ್ತಾವ. ಅದು ದೂರ ದೇಶದಲ್ಲಿ ಅಥವಾ ಸಮೀಪ ದೇಶದಲ್ಲಿರುವ ಶಬ್ದದ ಆಕಾರದ ಸಮಾನ ಆಕಾರವನ್ನು ಹೊಂದುತ್ತದೆ. ಏನದು? ವೃತ್ತಿ, ಶ್ರೋತ್ರ ವೃತ್ತಿ. ಗೋಳಕ್ಕಿಲ್ಲೇ ಇರ್ತದ. ಆ ಇಂದ್ರಿ ಏನಿರ್ತದ ನೋಡ್ರಿ, ಅದು ಪರಿಣಾಮ ಹೊಂದಿ ವೃತ್ತಿ ರೂಪ ಆಗಿ ಆ ಇಂದ್ರಿಯ ದ್ವಾರ ಹೊರಡ್ತದದು. ಶಬ್ದದ ಆಕಾರದ ಸಮಾನ ಆಕಾರವನ್ನು ಹೊಂದುತ್ತದೆ. ಆಗ ವೃತ್ತಿಯಿಂದ ಶಬ್ದದ ಆವರಣವು ಭಂಗವಾಗುತ್ತದೆ ಮತ್ತು ಆಭಾಸ ಭಾಗವು ಶಬ್ದವನ್ನು ಪ್ರಕಾಶ ಕೊಡುತ್ತದೆ. ಆಭಾಸ, ಇಂಥ ಶಬ್ದ ಅಂತ ಪ್ರಕಾಶ ಮಾಡೋರು ಯಾರಂದ್ರೆ ಆಭಾಸ. ಇನ್ನು ಎರಡನೇದು, ಎಲ್ಲಿ ತ್ವಗೇಂದ್ರದಿಂದ ಸ್ಪರ್ಶ ಗುಣ ಮತ್ತು ಆ ಗುಣಕ್ಕೆ ಆಶ್ರಯವಾದ, ನೋಡ್ರಿ ನಂತರ, ಎಲ್ಲಿ ತ್ವಗೇಂದ್ರಿಯದಿಂದ ಸ್ಪರ್ಶ ಗುಣ ಮತ್ತು ಆ ಗುಣಕ್ಕೆ ಆಶ್ರಯವಾದ ಘಟವೇ ಮೊದಲಾದವುಗಳು ಪ್ರತ್ಯಕ್ಷವಾಗುತ್ತವೆಯೋ, ಅಲ್ಲಿ ಶರೀರ ರೂಪವಾದ ಗೋಲಕವನ್ನು ಬಿಟ್ಟು ವೃತ್ತಿಯು ಹೊರಗೆ ಹೋಗುವುದಿಲ್ಲ. ಇದು ಹೊರಗೆ ಹೋಗುವುದೇ ಇಲ್ಲಿ. ಇವು ಮೂರು ಇಂದ್ರಿಯ ಕುಂಟದವ್ರು. ಇವು ಏನವ, ಎರಡು ಕಾಲದವು ತಿರುಗಾಡಿ ಕೆಲಸ ಮಾಡ್ತಾವು. ಈ ತ್ವಚೇಂದ್ರಿಯ ಹೊರಗೆ ಹೋಗುವುದೇ ಇಲ್ಲಿದು. ಎಲ್ಲಿ ಶರೀರ ರೂಪವಾದ ಗೋಲಕವನ್ನು ಬಿಟ್ಟು ವೃತ್ತಿಯು ಹೊರಗೆ ಹೋಗುವುದಿಲ್ಲ. ಮತ್ತೇನೆಂದರೆ, ಶರೀರದ ಕ್ರಿಯೆಯಿಂದ ಅಥವಾ ಅನ್ಯದರ ಕ್ರಿಯೆಯಿಂದ, ಶರೀರರೇ ಹೋಗ್ಲಿ ಬೇಡ, ಅವರೇ ಬಂದಿದ್ದಕ್ಕೆ ಸಂಬಂಧ ಆಗಲಿ, ಶರೀರ ರೂಪ ಗೋಲಕದೊಡನೆ ಸಂಯೋಗವನ್ನು ಹೊಂದಿದ ಯಾವ ಘಟವೇ ಮೊದಲಾದ ವಿಷಯಗಳಿರುವವೋ ಅವುಗಳನ್ನು ಮತ್ತು ಆಶ್ರಿತದಲ್ಲಿರುವ ಕಠಿಣತ್ವಾದಿ ರೂಪ, ಅದರಲ್ಲಿ ಏನದ ಕಠಿಣದೋ ಮೃದು ಅದು, ಆ ಕಠಿಣತ್ವಾದಿ ರೂಪ ಸ್ಪರ್ಶ ಗುಣವನ್ನು ಶರೀರ ರೂಪ ಗೋಲಕದಲ್ಲಿಯೇ ಇರುವಂಥ ಆಭಾಸಂತಃಕರಣದ ವೃತ್ತಿಯು ವಿಷಯ ಮಾಡುತ್ತದೆ. ಅಲ್ಲಿ ಶರೀರದೊಳಗೆ ನಾವು ಆಭಾಸ, ಅಲ್ಲೇ ಕೂತದನ್ನು ವಿಷಯ ಮಾಡ್ತಾನವ. ಇದು ಇಂಥ, ಇದು ಮೃದು ಅದ, ಇದು ಕಠಿಣ ಅದ, ಇದು ಶೀತ ಅದ, ಇದು ಉಷ್ಣದ ಅಂತ. ಆ ವೃತ್ತಿಯಿಂದ ಆಶ್ರಯ ಸಹಿತವಾದ ಸ್ಪರ್ಶದ ಮತ್ತು ಆವರಣವು ಭಂಗವಾಗುತ್ತದೆ ಮತ್ತು ಚಿದಾಭಾಸನು ಅದನ್ನು ಪ್ರಕಾಶ ಮಾಡುತ್ತಾನೆ. ಆವಾಗ ವೃತ್ತಿ ಹೊರಗೆ ಹೋಗಂಗಿಲ್ಲ. ಆ ಶರೀರ ರೂಪ ಗೋಲಕದಲ್ಲೇ ಇದ್ದು ಶರೀರದಿಂದಲೇ ಕ್ರಿಯೆ ಆಗಲಿ ಬೇಡ, ಅನ್ಯದರಿಂದ ಅದುವರೆ ಬಂದು ಈ ಕಡೆ ಮುಟ್ಲಿ, ಅವಾಗ ಏನಾಯ್ತದಪ್ಪ ಅಂತ ಕೇಳಿದ್ರೆ ವೃತ್ತಿ ಆವರಣ ಭಂಗ ಮಾಡ್ತದ. ಇದು ಇಂಥ ಶೀತದ ಉಷ್ಣದ, ಇದು ಮೃದು ಅದ, ಕಠಿಣದಂತ ಆಭಾಸದ ಜ್ಞಾನ ಮಾಡ್ತಾನಲ್ಲಿ. ಇನ್ನು ಮೂರನೇದ್ದು,
ಎಲ್ಲಿ ರಸನೇಂದ್ರಿಯದಿಂದ ರಸ ವಿಷಯದ ಪ್ರತ್ಯಕ್ಷವಾಗುವುದು. ನೋಡ್ರಿ, ಎಲ್ಲಿ ರಸನೇಂದ್ರಿಯದಿಂದ ಅಂದ್ರೆ ಜೀವ ರಸನೇಂದ್ರಿಯದಿಂದ ರಸ ವಿಷಯದ ಪ್ರತ್ಯಕ್ಷವಾಗುತ್ತದೆಯೋ ಅಲ್ಲಿ ಆದರೂ ಕೂಡ ಯುವಾರೂಪ ಗೋಲಕವನ್ನು ಬಿಟ್ಟು ವೃತ್ತಿಯು ಹೊರಗೆ ಹೋಗುವುದಿಲ್ಲ. ವೃತ್ತಿ ಹೊರಗೆ ಹೋಗುವುದೇ ಇಲ್ಲ. ಕಿಂತು ಜುವಾರೂಪ ಗೋಲಕದೊಡನೆ ಯಾವಾಗ ರಸ ವಿಷಯವು ಸಂಯೋಗವಾಗುತ್ತದೆಯೋ, ನೋಡಿ ನಂತರ, ಕಿಂತು ಜುವಾರೂಪ ಗೋಲಕದೊಡನೆ ಯಾವಾಗ ರಸ ವಿಷಯವು ಸಂಯೋಗವಾಗುವುದು ಆವಾಗ ಜುವೆಯ ಅಗ್ರಭಾಗ ವೃತ್ತಿಯಾದ. ನೋಡ್ರಿ ಅಂತ ಜುವೆಕ್ ಮತ್ತೇನು ಕೊಟ್ಟರು? ಅಗ್ರಭಾಗ ವೃತ್ತಿ ಅಂದ್ರು. ಯಾಕಂದ್ರೆ ನಾಲ್ಗಿಗೆ ಪೂರಾ ಜುವೇಂದ್ರಿಯ ನುಂಗಿಲ್ಲ. ಅಗ್ರಭಾಗ ತುದಿ ಮ್ಯಾಗ ಅಷ್ಟದಲ್ಲಿ ಇಂದ್ರಿ ಜುವೇಂದ್ರಿಯ. ಸೋಪಣ್ಣಪ್ಪವ್ರಿ, ಹೌದ್ರಪ್ಪ, ತುದಿಯಲ್ಲೇ ಮಾತ್ರ ರುಚಿ ಗೊತ್ತಾಗದ್ರಿ. ಅಗ್ರಭಾಗ ಅಂದ್ರೆ ತುದ್ಯಾಗ ಅಷ್ಟ ಇಂದ್ರಿ ಇರ್ತದ. ತುಂಬಾ ನಾಲ್ಗಿ ತುಂಬಾ ಅದು ಜುವೇಂದ್ರಿ ಅಲ್ಲ. ಹೌದ್ರಿ ಶಿವ. ಈಗ ಗುಳಿಗೆ ನುಂಗಬೇಕಾದ್ರೆ ಎಲ್ಲಿಡ್ತಾರಪ್ಪ ಅವರು? ನಾಲಿಗೆ ಮೇಲೆ ಇಡ್ತಾರ್ರಿ. ರೀ, ನಾಲಿಗೆ ಮೇಲೆ ಇಡ್ತಾರೆ ಮೊದಲ. ಇಲ್ರಿ, ಹಂಗೆ ಕೊಡ್ತಾರಪ್ಪರ. ಯಾಕಂದ್ರ ಕೈ ಹಚ್ಚಬಾರ್ದಕ್ ಒಳ್ಯಾಕ ಹಾಕೊಂಡ್ ನೀರು ಕುಡಿತೀವಲ್ರಿ. ಒಳ್ಯಾಕಿರ್ಲದು ಜುವೇಂದ್ರಿ ಗಂಟಲದಲ್ಲಿ. ಆ, ಯಾಕಂದ್ರೆ ಅಲ್ಲಿ ಅಗ್ರ ಭಾಗದ ಇಟ್ರಿ ಅಂದ್ರೆ ಅದು ಕೈ ಅದು ಒಲ್ಲಟ್ಟದು. ಅದಕ್ಕೆ ತಪ್ಪಿಸಿ ಒಳ್ಯಾಕಿಡ್ತಾರ ಅವರು. ಅದು ಜುವೇಂದ್ರಿ ಎಲ್ಲಿರ್ತದಪ್ಪ ಅಂದ್ರೆ ಅಗ್ರಭಾಗದ ನಾಲಿಗೆ ತುದಿ ಮ್ಯಾಗ. ಈಗ ಉಪಕಾರ ನೋಡ್ತಾರ, ಸಾರಿ ಹಂಗ ನೋಡತ್ತಾರ, ಎಲ್ಲಿ ಹಚ್ತಾರ? ಅದು ತುದಿಗೆ ಹಚ್ತಾರಿಲ್ಲ. ಹೌದ್ರಿ, ತುದಿಗೆ ಹಚ್ತಾರ್ರಿ. ಅಲ್ಲಿ ಅಗ್ರಭಾಗದಲ್ಲಿ ಅಷ್ಟೇ ಅದದು. ನಾಲಿಗೆ ತುಂಬಾ ಜುವೇಂದ್ರಿ ಅನ್ನೋದಿಲ್ಲ. ಆದ್ರ ಗುಳಿಗೆ ಹಾಕಬೇಕಾದ್ರ ತುದಿ ಹಿಡಿಯಂಗಿಲ್ಲ, ಒಳಗ್ ಗಂಟಲ್ದಾಗ ಹಾಕಿ ನೀರ್ ಕುಡಿದು ಬಿಡ್ತಾರೆ. ಅದು ತುದಿಗನ ಒಲ್ಲತ್ತದ ಜುವೇಂದ್ರಿ. ಕೈ ಅದನ್ನ ಒಲ್ಲತ್ತದು. ಒಳ್ಳಂತದ. ಅದಕ್ಕೆ ಇಲ್ಲಿ ಕೊಟ್ರು ನೋಡ್ರಿ, ಅಗ್ರಭಾಗ ವೃತ್ತಿಯಾದ. ಅಗ್ರಭಾಗ ಅಂದ್ರೆ ನಾಲ್ಗಿ ತುದಿ ಮ್ಯಾಗದ ಜುವೇಂದ್ರಿಯ ಏನ್ರಿ. ಅಗ್ರಭಾಗ ವೃತ್ತಿಯಾದ ರಸನೇಂದ್ರಿಯದಲ್ಲಿರುವ ಸಾಭಾಸ ವೃತ್ತಿಯು ರಸವನ್ನು ಏನ್ ಮಾಡ್ತದ? ವಿಷಯ ಮಾಡುತ್ತದೆ. ಆ ರಸದ ಆವರಣ ಭಂಗ ಮಾಡ್ತದ. ವಿಷಯ ಮಾಡ್ತಂದ್ರೆ ಭಂಗ ಮಾಡ್ತದ. ಅಲ್ಲಿ ವೃತ್ತಿಯಿಂದ ರಸದ ಆವರಣವು ಭಂಗವಾಗುತ್ತದೆ ಮತ್ತು ಚಿದಾಭಾಸನು ಮಧುರವೇ ಮೊದಲಾದ ರಸವನ್ನು ಪ್ರಕಾಶ ಮಾಡುತ್ತಾನೆ. ಅಲ್ಲಿ ವೃತ್ತಿ ಹೊರಗೆ ಹೋಗಂಗೆ ಇಲ್ಲಲ್ಲಿ. ಅದಕ್ಕೆ 3 ಇಂದ್ರಿಯಗಳು ಹೇಳಿದವಲ್ಲ, ಅವು ಕುಂಟದವ ಇದ್ದಲ್ಲೇ ಅಲ್ಲೇ ಕುತ್ತ ಕೆಲಸ ಮಾಡ್ತಾವು. ಅಲ್ಲೇ ವೃತ್ತಿ ಆವರಣ ಭಂಗ ಮಾಡ್ತದ. ಆ ವೃತ್ತಿಯಲ್ಲಿದ್ದಂತ ಚಿದಾಭಾಸ ಇಂಥ ರಸ ಅಂತ ಗ್ರಹಣ ಮಾಡ್ತಾನಲ್ಲಿ. ಈಗ ಎಷ್ಟು ಹೇಳಿದ್ರಿ? 3 ಇಂದ್ರಿಯಗಳಿಂದ ಹೇಳಿದ್ರು. 3 ಅದಾವಪ್ಪ ಈಗ. ನೇತ್ರ, ಶ್ರೋತ್ರ ಮತ್ತು ಜೀವ. ಜೀವೇಂದ್ರಿಯ. ಇನ್ನು 4ನೇದು ಹೇಳ್ತಾರ ನೋಡ್ರಿ. ಏನ್ ಹೇಳ್ತಾರ? ಎಲ್ಲಿ ಘ್ರಾಣೇಂದ್ರಿಯದಿಂದ ಗಂಧದ ಪ್ರತ್ಯಕ್ಷವಾಗುವುದು ಅಲ್ಲಿ ಆದರೂ ಕೂಡ ನಾಸಿಕ ರೂಪ ಗೋಲಕದೊಡನೆ ಪುಷ್ಪಾದಿ ರೂಪ ಗಂಧದ ಆಶ್ರಯವು ಅಥವಾ ಅವುಗಳ ಸೂಕ್ಷ್ಮ ಅವಯವಗಳು ಯಾವಾಗ ಸಂಯೋಗವಾಗುವವೋ. ಈಗ ಇಲ್ಲಿ ಏನಾಗ್ತದ್ರಿ? ವೃತ್ತಿ ಆ ಗ್ರಾಣವನ್ನ ಬಿಟ್ಟು ಹೊರಗೆ ಹೋಗುವುದೇ ಇಲ್ಲ. ಅಲ್ಲಿ ಹೆಂಗ್ ವಿಷಯ ಮಾಡ್ತದ್ರಿ ಅದು? ಅದೇ ಬರ್ತದ್ರಪ್ಪರ. ಗಾಳಿ ಮುಖಾಂತರ ವಾಸನೆ, ಗಂಧ ವಾಸನೆ ತಾನಾಗಿ ಬಂದು ಇಲ್ಲಿ
ಅದು ಅದು ವಾಸನೆ ಸ್ವತಂತ್ರ ಇರಂಗಿಲ್ರಿ ಅಮ್ಮ, ಗಂಧ ಸ್ವತಂತ್ರ ಇರಂಗಿಲ್ಲ ಅದು. ಹೌದ್ರಿಪ್ಪ, ಹ್ಞೂನ್ರಿ. ಆ ಹೂವನ್ನ ಆಶ್ರಯ ಮಾಡ್ಕೊಂಡೇ ಇರ್ತದದು. ಹ್ಞೂನ್ರಿ. ಹೆಂಗ್ ಬರ್ತದ್ರಿ ಅದು ಬರ್ಬೇಕಾದ್ರ? ಅದು ವಾಯು ಮುಖಾಂತರ ಬರ್ತದ್ರಿಪ್ಪ. ಅಂದ್ರೆ ಇವನು ಪ್ರಾಣೇಂದ್ರಿಯ ಹೇಳ್ರಿಪ್ಪ. ಆ ಗಂಧ ಸ್ವತಂತ್ರ ಇರಂಗಿಲ್ರಿ, ಅದು ಹೂವನ್ನ ಆಶ್ರಯ ಮಾಡ್ಕೊಂಡೇ ಇರ್ತದ್ರಿ ಅದು. ಅದೇ ರೀ, ಅದು ಪರಿಮಳ ಬಿಟ್ಟು ಹೂವು ಬಿಟ್ಟು ಅದು. ಹಾ, ಮತ್ತದು ಹೆಂಗ್ ಬಂತಿಲ್ಲಿಗೆ? ಎಲ್ಲಿ ಘ್ರಾಣೇಂದ್ರಿಯದಿಂದ ಗಂಧದ ಪ್ರತ್ಯಕ್ಷವಾಗುವುದು, ಅಲ್ಲಿಯಾದರೂ ಕೂಡ ನಾಸಿಕ ರೂಪ ಗೋಲಕದೊಡನೆ ಪುಷ್ಪಾದಿ ರೂಪ ಗಂಧದ ಆಶ್ರಯವು ಅಥವಾ ಅವುಗಳ ಸೂಕ್ಷ್ಮ ಅವಯವಗಳು ಅಂತಾರ ನೋಡ್ರಿ. ಹೂವಿನಲ್ಲಿ ಸೂಕ್ಷ್ಮ ಅವಯವಗಳ ಕಣ ಇರ್ತಾವ್ರಿ. ಅವು ಆ ಕಣವನ್ನ ಆಶ್ರಯ ಮಾಡ್ಕೊಂಡು ಬರ್ತದ್ರಿ. ಅದು ಕಣಗಳು ಬರ್ತಾವ. ಹೂನು ಬರಂಗಿಲ್ಲ, ಗಂಧನು ಸ್ವತಂತ್ರ ಬರಂಗಿಲ್ಲ. ಆ ಕಣ ಇರ್ತದ ಹೂವಿನಲ್ಲಿ, ಕಣಗಳು. ಆ ಕಣವನ್ನ ಆಶ್ರಯ ಮಾಡ್ಕೊಂಡು ಆ ಗಂಧ ಬರ್ತದ್ರಿ. ಅದು ಹೇಳ್ತಾರ ನೋಡ್ರಿ, ಸೂಕ್ಷ್ಮ ಅವಯವಗಳನ್ನು ಯಾವಾಗ ಸಂಯೋಗವಾಗುವವು, ಆ ಗ್ರಹಣಕ್ಕೆ ಬಂದು ಆ ಸೂಕ್ಷ್ಮ ಅವಯವಗಳು ಸಂಯೋಗ ಆದವು ಅಂದ್ರ ಆವಾಗ ನಾಸಿಕದ ಏನದ್ರಿ ಅದು ಅಗ್ರಭಾಗ ವೃತ್ತಿಯಾದ. ನಾಸಿಕದ ನಾಸಿಕದ ಅಗ್ರಭಾಗ ವೃತ್ತಿಯಾದ ಘ್ರಾಣೇಂದ್ರಿಯಲ್ಲಿ ಸ್ಥಿತವಾಗಿರುವ ಯಾರು ಆಭಾಸಂತಃಕರಣದ ವೃತ್ತಿಯು ಪುಷ್ಪಾದಿ ರೂಪ ದ್ರವ್ಯಗಳ ಆಶ್ರಿತದಲ್ಲಿರುವ, ಆ ಪುಷ್ಪಾದಿ ರೂಪ ಅಂದರು ದ್ರವ್ಯ ಕಣಗಳು, ಪುಷ್ಪಾದಿ ರೂಪ ದ್ರವ್ಯಗಳ ಆಶ್ರಿತದಲ್ಲಿರುವ ಗಂಧ ಮಾತ್ರವನ್ನು ಗ್ರಹಣ ಅಂದರೆ ವಾಸನೆ ಅಷ್ಟೇ ಬತ್ ನೋಡ್ರಪ್ಪ. ವಾಸನೆ ಅಷ್ಟನ್ನ ಏನ್ ಮಾಡ್ತದ್ರಿ? ವಿಷಯ ಮಾಡುತ್ತದೆ. ಅಲ್ಲಿ ವೃತ್ತಿ ಭಾಗದಿಂದ ಗಂಧದ ಆವರಣ ಭಂಗವಾಗುತ್ತದೆ ಮತ್ತು ವೃತ್ತಿಯಲ್ಲಿರುವ ಚಿದಾಭಾಸ ಭಾಗವು ಗಂಧವನ್ನು ಪ್ರಕಾಶ ಮಾಡುತ್ತಾನೆ. ಅವ ಏನ್ ಮಾಡ್ತಾನಲ್ಲಿ, ಇಂಥ ಗ್ರಂಥ ಇದು ಸುಗಂಧದ, ಇದು ದುರ್ಗಂಧದ ಅಂತ ಅದನ್ನ ವಿಷಯ ಮಾಡವ ಯಾರಪ್ಪ ಅಂತ ಕೇಳಿದ್ರೆ ಆ ವೃತ್ತಿಯಲ್ಲಿದ್ದಂತ ಆಭಾಸ. ವೃತ್ತಿ ಗಂಧದ ಆವರಣ ಭಂಗ ಮಾಡ್ತದ. ಇದು ಇಂಥ ಗಂಧ ಅಂತ ಅಲ್ಲೇನಪ್ಪ ಆಭಾಸದನ್ನ ತಿಳಿತಾನ್ರಿ. ಇದು ಶ್ರೋತ್ರವೇ ಮೊದಲಾದವುಗಳ ಯಾವ ಶಬ್ದಾದಿ ವಿಷಯಗಳಿರುತ್ತವೆಯೋ, ಏನ್ ಕೊಟ್ರು ನೋಡ್ರಿ, ಶ್ರೋತ್ರವೇ ಮೊದಲಾದವುಗಳ ಯಾವ ಶಬ್ದಾದಿ ವಿಷಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಆಗುವ ರೀತಿ ಇರುತ್ತದೆ. ಇದು ಅಂದ್ರೆ ಹೊರಗೆ ಹೋಗಿ ಹ್ಯಾಂಗ ವಿಷಯ ಮಾಡ್ತದ ಅನ್ನೋದ್ರ ಬಗ್ಗೆ ಹೇಳಕತ್ತಾರ್ರಿ. ಪ್ರತ್ಯಕ್ಷ ಅನುಭವಕ್ಕೆ ಬರೋದು ಹೇಳಿದ್ರಪ್ಪ. ಅವಕುಲ ಜ್ಞಾನ ಹೆಂಗ ಆಗ್ತದ? ಶಬ್ದ, ಸ್ಪರ್ಶ, ರೂಪ, ರಸ, ಈ ಗಂಧಗಳ ಜ್ಞಾನ ಹೆಂಗ ಆಗ್ತದ ಅನ್ನೋದ್ರ ಬಗ್ಗೆ ಹೇಳಕತ್ತಾರ. ಎಲ್ಲಿ ಬಂದಿತ್ತಿರದ ಟಿಪ್ಪಣಿ ರೀ? ಈ ರೀತಿಯಿಂದ ಬಾಯದಲ್ಲಿರುವ ಪದಾರ್ಥಗಳಲ್ಲಿ ನೇತ್ರಕ್ಕೆ ವಿಷಯವಾದ ಯಾವ ವಸ್ತುವಿದೆಯೋ ಅದರ ಪ್ರತ್ಯಕ್ಷವಾಗುವ ಜ್ಞಾನದ ರೀತಿಯನ್ನು ಹೇಳಲ್ಪಟ್ಟಿತ್ತು. ಅಲ್ಲಿ ನೋಡ್ರಪ್ಪ. ನೋಡ್ರಿ, ನೇತ್ರಕ್ಕೆ ವಿಷಯವಾದ ಯಾವ ವಸ್ತುವಿದೆಯೋ ಅದರ ಪ್ರತ್ಯಕ್ಷವಾಗುವ ಜ್ಞಾನದ ಈ ರೀತಿಯನ್ನು ಹೇಳಲ್ಪಟ್ಟಿತು. ಇನ್ನು ಏನ್ ಹೇಳ್ತಾರೆ ನೋಡ್ರಿ, ಶ್ರವಣೆ ಮೊದಲಾದವುಗಳಿಗೆ
ಯಾವುದು ವಿಷಯವಾಗುವುದು ಅದರ ಪ್ರತ್ಯಕ್ಷವಾಗುವ ಜ್ಞಾನದ ರೀತಿಯನ್ನಾದರೂ ಹೀಗೆಯೇ ತಿಳಿದುಕೊಳ್ಳಬೇಕು. ಶ್ರವಣವೇ ಮೊದಲಾದವುಗಳಿಗೆ ಯಾವುದು ವಿಷಯವಾಗುವುದು ಅದರ ಪ್ರತ್ಯಕ್ಷವಾಗುವ ಜ್ಞಾನದ ರೀತಿಯನ್ನಾದರೂ ಹೀಗೆ ತಿಳ್ಕೋಬೇಕು. ಅಲ್ಲಿ ಹೋಗಿ ಏನ್ ಮಾಡ್ತಾನ್ರಿ, ಅಲ್ಲಿ ಆ ಶಬ್ದ ವೃತ್ತಿ ಏನ್ ಮಾಡ್ತದ, ಆವರಣ ಭಂಗ ಮಾಡ್ತದ, ಅದರಲ್ಲಿದ್ದ ಚಿದಾಭಾಸ ಅದನ್ನ ವಿಷಯ ಮಾಡ್ತಾನ. ಇನ್ನು ಜ್ಞಾನ ಆಗು ಸಂಭವದಲ್ಲಿ ಎಲ್ಲೇ ಆ ಪ್ರತ್ಯಕ್ಷ ಬ್ರಹ್ಮಜ್ಞಾನ ಆಗು